ನಮಸ್ಕಾರ ವೀಕ್ಷಕರೇ, ಸಖಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ ಕುಬಟೂರ್. ಒಬೇಸ್ ಆಗಿರಬಾರ್ದು, ಬಹಳ ಸ್ಲಿಮ್ ಆಗಿ, ಟ್ರೆಂಡಿಯಾಗಿ, ಫಂಕಿಯಾಗಿ, ಚೆನ್ನಾಗಿ, ಲೈಟ್ ವೇಟ್ ಆಗಿ, 7 ಮಲ್ಲಿಗೆ ತೂಕದವ್ರ ತರ ಇರಬೇಕು ಅಂತ ಯಾರಿಗನ್ಸಲ್ಲ ಹೇಳಿ. ಎಸ್, ಅದಕ್ಕೆ ಒಂದ್ 4 ದಿನ ಇನ್ಸ್ಪೈರ್ ಆಗ್ಬಿಟ್ಟು ಬೆಳಗ್ಗೆ ಯೋಗ ಮಾಡೋದು, ಏರೋಬಿಕ್ಸ್ ಮಾಡೋದು, ಜಿಮ್ಗೆ ಹೋಗೋದು, ವರ್ಕೌಟ್ ಮಾಡೋದು, ಒಟ್ಟು ಸ್ವೆಟ್ ಹೊರಗೆ ಬರ್ಬೇಕಪ್ಪ ಅಂತ ತುಂಬಾ ಸಾಹಸ ಮಾಡ್ತಿರ್ತೀವಿ. ಯಾರಾದ್ರೂ ಒಂದ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ವೆಯ್ಟ್ ರೆಡ್ಯೂಸ್ ಆಯ್ತು ಅಂದ್ಬಿಟ್ರೆ ಮತ್ತಷ್ಟು ಖುಷಿ ಆಗುತ್ತೆ. ಎಸ್, ಡೆಫಿನೆಟ್ಲಿ. ಹೀಗಾಗಿ ನಿಮ್ಗೆ ಖುಷಿ ಆಗ್ಬೇಕು, ನೀವ್ ಹಂಗೆ ಸ್ಲಿಮ್ ಆಗಿ ಫ್ಯಾಷನಬಲ್ ಆಗಿ ಕಾಣಿಸಬೇಕು ಅಂತಂದು ನಾವು ಇವತ್ತಿನ ಸಖಿಯಲ್ಲಿ ನಿಮ್ಗೆ ನೀವೇ ಹೇಗೆ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡಬೇಕು, ಮೈಟ್ ಬಿ ಎನಿ ಏಜ್ ಗ್ರೂಪ್, ಏನು ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಪ್ರತಿಯೊಬ್ರು ಕೂಡ ಆ ಫಿಟ್ನೆಸ್ ನ ಮೇಂಟೈನ್ ಮಾಡಬೇಕು ಅಂತಂದು ಫಿಟ್ನೆಸ್ ಎಕ್ಸ್ಪರ್ಟ್ ನಮ್ಮೊಂದಿಗೆ ವನಿತಾ ಅಶೋಕ್ ಇದ್ದಾರೆ. ಸಾಕಷ್ಟು ಮಾಹಿತಿ ಪಡ್ಕೊಳ್ಳೋಣ, ಹೇಗೆ ಸ್ಲಿಮ್ ಆಗಿ, ಟ್ರಿಮ್ ಆಗಿ, ಫ್ಯಾಷನಬಲ್ ಆಗಿ ಕಾಣಬೇಕು ಅಂತ ಕೂಡ ಅವರಿಂದ ಇವತ್ತು ಕಳ್ಕೊಳ್ಳೋಣ ನಾವು ಸಖಿಯಲ್ಲಿ. ಎಸ್, ವೆಲ್ಕಮ್ ಟು ದ ಶೋ ವನಿತಾ ಅಶೋಕ್. ಹಲೋ, ಹೌ ಆರ್ ಯು? ಐ ಆಮ್ ಗುಡ್. ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಿಮ್ ಫಿಟ್ನೆಸ್ ನೋಡ್ತಾ ಇದ್ದೀನಿ, ಪರವಾಗಿಲ್ಲ, ಸ್ಲಿಮ್ ಆಗಿ ಟ್ರಿಮ್ ಆಗಿದ್ದಾರೆ ಇವರು. ನಾನ್ ನಿಮ್ ಫಿಟ್ನೆಸ್ ನೋಡ್ತಾ ಇದ್ದೀನಿ, ಅದ್ರ ಗುಟ್ಟು ಹೇಳ್ಬೇಕೀಗ. ಹಿಂಗಾಗಿ ಅರ್ಧ ಗಂಟೆ ನಿಮ್ಮಿಂದ ಗುಟ್ಟು ರಟ್ ಮಾಡೋದಕ್ಕೆ ಅಂತ ಕೂತ್ಕೊಂಡಿದೀವಿ. ಡೆಫಿನೆಟ್ ಆಗಿ ನಮ್ ವೀಕ್ಷಕರಿಗಾಗಿ ಇದು ಮಾಡ್ಬೇಕಾಗಿರೋ ಕೆಲಸ. ಖಂಡಿತ. ಯಾರಿಗೆ ತಾನೇ ತುಂಬಾ ಚೆನ್ನಾಗಿ ನಾವು ಫ್ಯಾಷನಬಲ್ ಆಗಿ ಇರ್ಬೇಕು ಅಂತ ಅನ್ಸಲ್ಲ, ಒಂದೇನಾದ್ರೂ ಬಟ್ಟೆ ಹಾಕೋಬೇಕಂದ್ರೆ ಆ ಫಿಸಿಕ್ ಫಸ್ಟ್ ಇರ್ಬೇಕಪ್ಪ, ಅವ್ರ ಮೇಲೆ ಚೆನ್ನಾಗ್ ಕಾಣುತ್ತೆ, ನಮ್ಮ ಮೇಲೆ ಹೆಂಗೋ ಅಂತ ಅನ್ಕೊಳ್ಳೋರೆ ತುಂಬಾ ಜನ ಜಾಸ್ತಿ ಇರ್ತಾರೆ. ಮತ್ತೆ ಇನ್ನೊಂದು ಅದಕ್ಕಿಂತ ಮುಖ್ಯವಾದಂತ ಇದು ಅಂತ ಫಿಟ್ನೆಸ್ ಏನಕ್ಕೆ ಮಾಡ್ಬೇಕು ಅಂತ ಹೇಳಿದ್ರೆ ಆರೋಗ್ಯಕ್ಕಾಗಿ. ಹೌದು, ಅದು ಬಹಳ ಬಹಳ ಇಂಪಾರ್ಟೆಂಟ್. ಹೆಲ್ತ್ ಇಸ್ ವೆಲ್ತ್. ಹೆಲ್ತ್ ಇಸ್ ವೆಲ್ತ್. ನೀವು ನೋಡಿ, ಹೆಲ್ತ್ ಇಲ್ಲದೆ ಹೋದ್ರೆ ನಾವ್ ಏನ್ ಕೆಲಸನೂ ಮಾಡಕ್ಕಾಗಲ್ಲ, ಪ್ರೊಡಕ್ಟಿವಿಟಿ ಡ್ರಾಪ್ ಆಗುತ್ತೆ. ನನಗೆ ಇವಾಗ ಹುಷಾರಿಲ್ಲದೆ ಹೋದ್ರೆ, ತಲೆನೋವು ಇಲ್ದಿದ್ರೆ ನಾನು ಕೆಲಸ ಮಾಡಕ್ಕಾಗತ್ತಾ? ಮಾಡಿದ್ರು, ಕಷ್ಟಪಟ್ಟು ಮಾಡಿದ್ರು ಅದು ಕ್ವಾಲಿಟಿ ಡ್ರಾಪ್ ಆಗುತ್ತೆ. ಸೊ ಅದರಿಂದಾಗಿ ಎಕ್ಸರ್ಸೈಸ್ ಇಸ್ ಅ ಮಸ್ಟ್ ಫಾರ್ ಎವ್ರಿಬಡೀಸ್ ಹೆಲ್ತ್. ಡೈಲಿ ಟಾನಿಕ್ ತಗೊಂಡಂಗೆ ಎಕ್ಸರ್ಸೈಸ್ ಎಲ್ಲರೂ ಮಾಡ್ಲೇಬೇಕು. ನೋ ಬಡಿ ಕ್ಯಾನ್ ಎಸ್ಕೇಪ್. ಜೀರ್ಣ ಆಗ್ಬೇಕಲ್ಲ, ತಿನ್ನೋದೇನ್ ಕಡಿಮೆ ತಿಂತಾರ? ತಿಂತಾನೆ ಇರ್ತಾರೆ ನಾನ್ ಸ್ಟಾಪ್. ಇವಾಗಂತೂ ಒಬ್ಬಟ್ಟು ಯಾವಾಗ ಬೇಕಾದ್ರೂ ಸಿಗುತ್ತೆ. ಹಬ್ಬದ ದಿವಸ ಸಿಗ್ಬೇಕಂತೀರಲ್ಲ, ಮಧ್ಯಾಹ್ನ ಹೋದ್ರೂ ಸಿಗುತ್ತೆ, ರಾತ್ರಿ ಹೋದ್ರೂ ಸಿಗುತ್ತೆ. ಸೊ ಈಗ ನೋಡಿ, ಚಿಕ್ಕ ಮಕ್ಕಳು, ಎಳೆ ಮಕ್ಕಳು, ಹಾಸಿಗೆ ಮೇಲೆ ಮಲಗಿರೋ ಮಕ್ಕಳು ಸಹ ಎಕ್ಸರ್ಸೈಸ್ ಮಾಡ್ತವೆ. ಕೈ ಕಾಲು ಓಡ್ಕೊಂಡು ಎಕ್ಸರ್ಸೈಸ್ ಮಾಡ್ತಾರೆ. ಅದು ತಿಂದಿರೋ ಆಹಾರನ ಅದು ಕರಗಿಸ್ಕೊಳ್ಳುತ್ತೆ, ಜೀರ್ಣ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಟಾಡ್ಲರ್ಸ್, ಅವರು ಓಡಾಡ್ತಾನೆ ಇರ್ತಾರೆ. ಏನೋ ಮಕ್ಕಳು ಅಮ್ಮಂದಿರು ಹೇಳ್ತಿರ್ತಾರಲ್ಲ, ಅವ್ನು 2 ಕಾಲ ಮೇಲೆ ನಿಂತಿರ್ತಾನೆ, ಟೋಸ್ ಮೇಲೆ ಇರ್ತಾನೆ, ಟಕ 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 ಓಡಾಡ್ತಾನೆ. ಅವರು ಎಕ್ಸರ್ಸೈಸ್ ಮಾಡ್ತಾರೆ. ಆಯ್ತಾ? ಸ್ಕೂಲ್ ಹೋಗೋ ಮಕ್ಕಳು ಪಾಠಶಾಲೆ ಮಾಡ್ತಾರೆ. ಕಾಲೇಜಿಗೆ ಬಂದಿದ ತಕ್ಷಣ ಡ್ರಾಪ್ ಆಗ್ಬಿಡುತ್ತೆ. ಅಯ್ಯೋ ರಾಮ, ಟೈಮೇ ಸಾಲೋದಿಲ್ಲ. ಇನ್ನು ಹೈಸ್ಕೂಲ್ ಬಂದ್ರು ಸಾಗಲ್ಲ ಟೈಮು ಇವ್ರಿಗೆ. ಎಕ್ಸಾಮು, ಅದು ಇದು, ಆ ಟೆಸ್ಟು, ಈ ಟೆಸ್ಟು, ಮತ್ತೆ ಟ್ಯೂಷನ್, ಇದೇ ಆಗ್ಬಿಡುತ್ತೆ. ಸರ್ ಅಲ್ಲಿ ಡ್ರಾಪ್ ಆಗಿರೋದು ನೋಡಿ, ತಿರ್ಗಾ ಪಿಕಪ್ ಆಗೋದೇ ಇಲ್ಲ. ತಿರ್ಗಾ ಮದ್ವೆಗ್ ಮೊದ್ಲು ಒಂಚೂರು ಎಕ್ಸರ್ಸೈಸ್ ಯಾರಾದ್ರೂ ಮಾಡ್ಕೊಂಡಿರ್ತಾರೆ. ಮದ್ವೆ ಗಂಡು ಚೆನ್ನಾಗಿರೋ ಸಿಗ್ಬೇಕಲ್ಲ ಅಂತ, ಎಸ್ಪೆಷಲಿ ಲೇಡೀಸು. ಆಯ್ತಾ? ಅದಾಗಿದ ತಕ್ಷಣ ಮದ್ವೆ ಆಯ್ತು, ಮಕ್ಕಳಾಯ್ತು, ಎಲ್ಲ ಮಕ್ಕಳ ಮೇಲೆ ಹೆತ್ತಾಕ್ಬಿಟ್ಟು ನಾನ್ ಮಕ್ಕಳಾಗೋವರೆಗೂ ಚಂದಾಗೆ ಇದೆ, ಮಕ್ಕಳು ಮೇಲೆ ದಪ್ಪ ಆಗ್ಬಿಟ್ಟೆ ಅಂತ ಹೇಳಿದ್ರೆ. ಸೊ ದಿಸ್ ಇಸ್ ವೆರಿ ವೆರಿ ರಾಂಗ್. ಸೊ ಎಕ್ಸರ್ಸೈಸ್ ಆರೋಗ್ಯಕ್ಕಾಗಿ ಲೈಫ್ ಲಾಂಗ್ ಮಾಡಬೇಕು. ನೀವೇ ವೀಕ್ಷಕರೇ, ಏನೆಲ್ಲ ನೀವು ಕಾರಣ ಕೊಡ್ತೀರಾ ಅಂತ ನಾವ್ ಇವತ್ತು ಹೇಳ್ತಾ ಇರೋದು. ಈ ಕಾರಣ ಎಲ್ಲ ದೂರ ಮಾಡಿ ಇನ್ಮೇಲಾದ್ರೂ ಫಿಟ್ ಆಗಿರಿ ಅಂತ ಒಂದು ಹೇಳ್ಬೇಕು. ಈಗ್ಲೂ ಆಕ್ಟಿವ್ ಆಗಿರೋರು ಯಾರು ಗೊತ್ತಾ? ಆಗಿನ ಕಾಲದವರು ಹಳಬ್ರೆ. ನಮ್ ಪಾರ್ಕ್ ಹತ್ರ ಎಲ್ಲ ಬಂದ್ರೆ ಈ ವಯಸ್ಸಾದವರು 60, 70, 80 ಇಯರ್ಸ್ ಆಗಿರುತ್ತೆ. ಎಷ್ಟು ಚಂದಾಗಿ ಇಂಡಿವಿಜುವಲ್ ಆಗಿ ವಾಕ್ ಮಾಡ್ಕೊಂಡು ಅವರಷ್ಟಾಗ ಅವ್ರು ಆರೋಗ್ಯವಾಗಿ ಇಂಡಿಪೆಂಡೆಂಟ್ ಆಗಿರ್ತಾರೆ. ಅವ್ರು ನೋಡಿದ್ರೆ ನಮ್ಗೆ ನಾಚಿಕೆ ಆಗುತ್ತೆ. ಅಯ್ಯೋ, ಏನಿದು, ಇಷ್ಟು ವಯಸ್ಸಾದ್ರೂ ಅವರು ಕನ್ನಡಕನೂ ಹಾಕೊಳ್ಳೋದಿಲ್ಲ, ಕಿವಿನೂ ಚಂದ ಕಾಣಿಸುತ್ತೆ, ಮುಕ್ಕಲ್ವಾಸ್ ಜನಕ್ಕೆ ಎಲ್ಲರೂ ಚೆನ್ನಾಗಿರುತ್ತೆ. ಸೊ ಅವ್ರು ತಿಂದಿದಂತ ಆಹಾರ ಹಾಗೂ ಅವ್ರು ಮಾಡುತ್ತಿರುವಂತಹ ಕೆಲಸದಿಂದ, ಅಂದ್ರೆ ಅವಾಗ ಮಾಡ್ತಿರೋ ಚಟುವಟಿಕೆಗಳಿಂದ ಅವ್ರು ಇವಾಗ್ಲೂ ಆರೋಗ್ಯವಾಗಿದ್ದಾರೆ. ಸೊ ಅದಕ್ಕೋಸ್ಕರ ಆದ್ರೂ ಎಕ್ಸರ್ಸೈಸ್ ಮಾಡ್ಬೇಕಾ? ಅದು ನೀವ್ ಹೇಳ್ತಿದ್ರಲ್ಲ, ನಾವು ಹಾಕೊಳ್ಳೋ ಬಟ್ಟೆ ಚಂದ ಕಾಣಬೇಕು, ಮತ್ತೆ ಸಣ್ಣ ಹಾಕ್ತಿವಿ ಅಂತ, ಅದೆಲ್ಲ ಎಕ್ಸರ್ಸೈಸ್ ಸೈಡ್ ಎಫೆಕ್ಟ್. ಮೇನ್ ಬೆನಿಫಿಟ್ ಬಂದು ಆರೋಗ್ಯ. ಹೌದು, ಆರೋಗ್ಯ ಚೆನ್ನಾಗಿರ್ಬೇಕಂತ. ಎಸ್, ಒಂದ್ 128 ಮಾತ್ರೆ ತಗೊಳ್ತೀವಿ, ಆ ಟಾನಿಕ್ ಈ ಟಾನಿಕ್ ಅಂತ ಮೊರೆ ಹೋಗೋ ಬದಲು ನಾವು ಡೇ 1 ಇಂದ ಎಕ್ಸರ್ಸೈಸ್ ಶುರು ಮಾಡಿದ್ರೆ 60, 70, 80 ಎಷ್ಟಾದ್ರೂ ಆ ಸ್ಲಿಮ್ ಬಾಡಿ ಕೂಡ ಇರುತ್ತೆ, ಆರೋಗ್ಯ ಕೂಡ ಸೂಪರ್ ಡೂಪರ್ ಆಗಿ ಇರುತ್ತೆ ಅಂತ. ಹೀಗಾಗಿ ಯಾವ ಏಜ್ ಗ್ರೂಪ್ಗೆ ಎಕ್ಸರ್ಸೈಸ್ ಬೇಕು ಅಂತ ನಾವು ಪ್ರಶ್ನೆ ಕೇಳೋಕ್ಕೂ ಮೊದಲೇ ವನಿತಾ ಹೇಳ್ತಾ ಇದ್ದಾರೆ, ಸಣ್ಣ ಮಕ್ಕಳು ಹುಟ್ಟಿದಾಗಿಂದ ಬೇಕು ಅಂತ. ಎಸ್, ಮಕ್ಕಳು ಅಳುತ್ತಲ್ಲ, ಅದು ಕೂಡ ಎಕ್ಸರ್ಸೈಸ್. ಅದು ಕುಡ್ದಿರೋ ಹಾಲನ್ನ ಹೇಗೆ ಜೀರ್ಣ ಮಾಡ್ಕೊಳ್ಳುತ್ತೆ? ಎದ್ದು ಓಡಾಡಕ್ಕಾಗಲ್ಲ, ಹತ್ತು ಆ ಎಕ್ಸರ್ಸೈಸ್ ಪ್ಯಾಟರ್ನ್ ಅಲ್ಲಿ ಅದು ಜೀರ್ಣ ಮಾಡ್ಕೊಳ್ಳುತ್ತೆ. ಎಸ್, ಹಿಂಗೆ ನಾವು ಒಂದೊಂದೇ ಹಂತಕ್ಕೆ ಬರೋದಾದ್ರೆ ವನಿತಾ, ಈಗ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಇಂದ ನೀವ್ ಹೇಳಿದ್ರಿ ಅವ್ರಿಗೆ ಟೈಮ್ ಇರಲ್ಲ, ಎಕ್ಸರ್ಸೈಸ್ ಮಾಡೋದಕ್ಕೆ ಆಗಲ್ಲ ಅಂತ. ಬಟ್ ಈ ಕಾರಣಗಳನ್ನ ಮುಂದಿಟ್ಕೊಂಡು ನಾವ್ ಎಕ್ಸರ್ಸೈಸೇ ಮಾಡ್ದಂಗಿದ್ರೆ ಮುಂದಾಗುವಂತಹ ದುಷ್ಪರಿಣಾಮಗಳು ಯಾವುವು? ಹೆಲ್ತ್ ರಿಪರ್ಕಷನ್ಸ್ ತುಂಬಾನೇ ಜಾಸ್ತಿ ಇದೆ. ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಿ. ಈಗ ಡಯಾಬಿಟೀಸ್ ಲೈಫ್ ಸ್ಟೈಲ್ ಡಿಸೀಸ್, ಬ್ಲಡ್ ಪ್ರೆಷರ್, ಹಾರ್ಟ್ ಪ್ರಾಬ್ಲಮ್ಸ್,
ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸ್ ಇಲ್ದಿದ್ದೆಲ್ಲ ಇನ್ನು ಉಟ್ಕೊಂಡ್ ಬರ್ತಾನೆ ಇವೆ. ಯಾರಿಗೋ ಜ್ವರ ಬಂದ್ರೆ ಅದೇನಕ್ಕೆ ಜ್ವರ ಬಂದಿದೆ ಅಂತಾನೆ ಗೊತ್ತಿಲ್ಲ. ಲೈಫ್ ಸ್ಟೈಲ್ ಅಲ್ಲ, ನಮ್ಮಲ್ಲಿ ಬರುವಂತಹ 90% ನಾವು ಕಾರಣಗಳು ಹುಡುಕ್ತಾ ಇರ್ತೀವಲ್ಲ ಡಾಕ್ಟರ್ಸ್, ಯಾಕೆ ಅಂದ್ರೆ ನಾವು ನೋ ಎಕ್ಸರ್ಸೈಸ್, ಝೀರೋ ಎಕ್ಸರ್ಸೈಸ್, ಇನ್ ಆಕ್ಟಿವಿಟಿ ಮತ್ತೆ ಅನ್ಹೆಲ್ತಿ ಈಟಿಂಗ್ ಹ್ಯಾಬಿಟ್ಸ್, ಎರಡರಿಂದನೂ ಬರುತ್ತೆ. ಈಗ ನೋಡಿ, ನಾನು ಸಾಫ್ಟ್ವೇರ್ ಕಂಪನಿಗೆ ಸ್ಟಾಕ್ ಕೊಡಕ್ ಹೋಗ್ತೀನಿ, ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಅವ್ರ ಚಾಯ್ಸಸ್ ರಾಂಗ್ ಚಾಯ್ಸಸ್. ಅಲ್ಲಿರೋದೇ ಸಮೋಸ, ಬಿಳಿ ಬ್ರೆಡ್ ಮತ್ತೆ ಇನ್ನೇನಾದ್ರೂ ಕರೆದಿರೋ ಐಟಮ್. ಅವಾಯ್ಡ್ ಮಾಡಿ ಅಂತೀವೋ ಅದೇ ಇದೆ. ಅವ್ರ ಪಾಪ ಅವ್ರಿಗೆ ಹೆಲ್ತಿ ಚಾಯ್ಸಸ್ ಇಲ್ಲ. ಈ ಮೂರಲ್ಲಿ ಏನೋ ಒಂದು ಹೊಟ್ಟೆ ಹಸಿತಾ ಇದೆ ಅಂತ ತಿನ್ಬೇಕು. ಸೊ ದಪ್ಪ ಆಗ್ತಾರ. ಸೊ ಡೆಸ್ಕ್ ಜಾಬ್ ಬೇರೆ, ಆಕ್ಟಿವಿಟಿ ಹಿಂಗೆ ಕೂತಿರ್ತಾರೆ, ಹಿಂಗೆ ಕೆಲಸ ಮಾಡ್ತಿರ್ತಾರೆ, AC ಬೇರೆ ಆನ್ ಆಗಿರುತ್ತೆ, ನ್ಯಾಚುರಲಿ ಬೊಜ್ಜು ಬೆಳೆಯುತ್ತೆ, ಓಡಾಟನೇ ಇಲ್ಲ. ಸೊ ಅಂತವ್ರಿಗೆ ಎಕ್ಸರ್ಸೈಸ್ ಬಹಳ ಮುಖ್ಯ. ಕರೆಕ್ಟ್. ಸೊ ಅಂತವ್ರು ಈ ಟೈಮಲ್ಲಿ ಅವ್ರು ಕೆಲಸ ಮಾಡ್ತಿರ್ತಾರೆ, ಪ್ರೋಗ್ರಾಮ್ ನೋಡೋದಿಲ್ಲ. ಇಲ್ಲ ಯೂಟ್ಯೂಬ್ ನಲ್ಲಿ ಎಲ್ಲ ಅಪ್ಲೋಡ್ ಆಗತ್ತೆ. ಹೀಗಾಗಿ ಪ್ರತಿಯೊಬ್ರು ಕೂಡ ಇವಾಗ ಮಿಸ್ ಮಾಡ್ಕೊಂಡ್ರು ನೋಡಬಹುದು, ನೋಡ್ತಾರೆ. ಎಸ್, ನಮ್ಗೆ ರಿವ್ಯೂಸ್ ಕೂಡ ಇದೆ. ಹೀಗಾಗಿ ನಾವು ಮಾತಾಡಿದ್ ಎಲ್ಲೂ ಲಾಸ್ ಆಗಲ್ಲ, ಲಾಸ್ ಅಂತೂ ಖಂಡಿತ ಇಲ್ಲ. ಹೀಗಾಗಿ ಈಗ ನಾವು ಎಲ್ಲಾ ಲೆವೆಲ್ ಅವ್ರಿಗೂ ನಾವು ಮೆನ್ಷನ್ ಮಾಡ್ತಾ ಬರೋಣ, ಯಾವ ಟೈಮ್ ಅಲ್ಲಿ ಅವ್ರಿಗೆ ದೇಹಕ್ಕೆ ಅಗತ್ಯವಾದಂತಹ ಅವ್ರ ಏಜ್ ಗ್ರೂಪ್ಗೆ ಏನ್ ಎಕ್ಸರ್ಸೈಸ್ ಅಂತ. ಈಗ ಇನ್ ಬಿಟ್ವೀನ್ 8 to 12, 8 to 16 years ಆಫ್ ಏಜ್, ಆ ಮಕ್ಕಳಿಗೆ ಯಾವ ತರ ಎಕ್ಸರ್ಸೈಸ್ ಬೇಕು? ಸ್ಕಿಲ್ ಬೇಸ್ಡ್ ವರ್ಕ್ಔಟ್ ಮತ್ತೆ ಆಕ್ಟಿವಿಟಿ, ಆನ್ ದ ಗೋ. ಅವ್ರು ವಾಕಿಂಗ್ ಅಂತದೆಲ್ಲ ಮಾಡಿಸಬಾರ್ದು. ಸ್ಕಿಲ್ ಬೇಸ್ಡ್ ಇರಬೇಕು. ನೋಡಿ, ಈಗ ಶಟಲ್ ಆಡಿದ್ರೆ, ಬ್ಯಾಡ್ಮಿಂಟನ್ ಆಡಿದ್ರೆ, ಕ್ರಿಕೆಟ್ ಆಡಿದ್ರೆ, ಬಾಸ್ಕೆಟ್ಬಾಲ್ ಆಡಿದ್ರೆ ಸ್ಕಿಲ್ ಅದು. ಸಡನ್ ಆಗಿ ಜಂಪ್ ಮಾಡಬೇಕು, ಸಡನ್ ಆಗಿ ಟರ್ನ್ ಮಾಡಬೇಕು. ಆ ತರ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಇನ್ನಷ್ಟು ಕ್ಯಾಲರೀಸ್ ಬರ್ನ್ ಮಾಡ್ತಾರೆ, ಇನ್ನಷ್ಟು ಆಕ್ಟಿವ್ ಆಗಿರ್ತಾರೆ, ಮತ್ತೆ ಅವ್ರ ಕಾನ್ಸಂಟ್ರೇಷನ್ ಅಂಡ್ ಫೋಕಸ್ ಇಂಪ್ರೂವ್ ಆಗುತ್ತೆ. ಕರೆಕ್ಟ್. ಅಂದ್ರೆ ಔಟ್ಡೋರ್ ಆಕ್ಟಿವಿಟೀಸ್ ಇರಬೇಕು, ಇಂಡೋರ್ ವಿಡಿಯೋ ಗೇಮ್ ಸಿಸ್ಟಮ್ ಅಲ್ಲಿ ಮಾಡೋದಲ್ಲ. ಅವ್ರು ಮಾಡ್ತಾ ಇರೋದೇ ಬರೀ ವಿಡಿಯೋ ಗೇಮ್. ಇಲ್ಲ, ಬಾಸ್ಕೆಟ್ಬಾಲ್ ಆಡ್ತಾರೆ, ಸಿಸ್ಟಮ್ ಅಲ್ಲಿ ಆಡ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ. ಮತ್ತೆ ನೀವು ಅದೇ ಆಡಂಗಿದ್ರೆ ವೈಫೈ ಗೇಮ್ಸ್ ಬರುತ್ತೆ, ಅದನ್ನ ಬೇಕಾದ್ರೆ ಹಾಕೋಬಹುದು. ಸೊ ವೈಫೈ ಗೇಮ್ಸ್ ಈ ತರ ದೊಡ್ಡ ಸ್ಕ್ರೀನ್ ಅಲ್ಲ, ಅವ್ರ ಬ್ಯಾಡ್ಮಿಂಟನ್ ಅವ್ರ ಆಪೋಸಿಟ್ ಅಪೋನೆಂಟ್ ಜೊತೆ ಸ್ಕ್ರೀನ್ ಅಲ್ಲಿ ನೋಡ್ಕೊಂಡು ಆಡ್ಬೋದು. ದಟ್ ಇಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಆನ್ ಆಕ್ಟಿವಿಟಿ. ಎದ್ದು ಓಡಾಡ್ರಿ ಅಂತ ನೀವು ಹೇಳೋದು. ಯಾಕಂತ ಹೇಳಿದ್ರೆ ಸ್ಪೇಸ್ ಇಶ್ಯೂಸ್ ಸ್ವಲ್ಪ ಜನಕ್ಕೆ ಇರುತ್ತೆ. ಕೆಲವರು ಆಚೆ ಹಾಗೆ ಆಟಾಡ್ಸಕ್ಕೆ ಜಾಗ ಇರೋದಿಲ್ಲ, ಟ್ರಾಫಿಕ್ ಇರುತ್ತೆ, ಸೊ ಬಿಸಿ ರೋಡ್ ಅಲ್ಲಿ ಇರ್ತಾರೆ. ಅಂತವ್ರು ಆಚೆ ಕಳ್ಸಕ್ ಆಗದೆ ಇರೋದ್ರಿಂದ, ಪಾರ್ಕ್ ಇಲ್ಲದೆ ಇದ್ರಿಂದ ಆ ತರ ಗೇಮ್ಸ್ ನ ಚೂಸ್ ಮಾಡ್ಕೋಬಹುದು. ಕರೆಕ್ಟ್. ಸೊ ಫೆಸಿಲಿಟಿ ಇದ್ದಲ್ಲಿ ನೀವು ಆಚೆ ಕರ್ಕೊಂಡು ಹೋಗಿ ನಿಮ್ಮ ಮಕ್ಕಳನ್ನ ಯಾವ್ದಾದ್ರೂ ಒಂದು ಚಟುವಟಿಕೆಯಲ್ಲಿ ನೀವು ಅವ್ರನ್ನ ಇನ್ವಾಲ್ವ್ ಮಾಡಲೇಬೇಕು. ಸೊ ಬೆಸ್ಟ್ ಅಂತ ಹೇಳಿದ್ರೆ ಶಟಲ್ ಇದೆ, ಎನಿ ರಾಕೆಟ್ ಸ್ಪೋರ್ಟ್ಸ್ ಏನಾದ್ರೂ ಇರ್ಬೋದು. ಟೆನ್ನಿಸ್ ಇದೆ, ಶಟಲ್ ಇದೆ, ಮತ್ತೆ ಬ್ಯಾಟ್ ಇದೆ. ಆ ತರದೆಲ್ಲಾನು ಆ ಸ್ಪೋರ್ಟ್ಸ್ ಅಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಸ್ಮಾರ್ಟ್ ಆಗ್ತಾರೆ, ಫೋಕಸ್, ಕಾನ್ಸಂಟ್ರೇಷನ್ ಬೆಳೆಯುತ್ತೆ ಅವ್ರಿಗೆ, ಮತ್ತೆ ದೇಹದ ತೂಕ ಬೆಳೆಯೋದಿಲ್ಲ. ಏನಾಗುತ್ತೆ ಅಂದ್ರೆ ಈ ಕಾಲದಲ್ಲಿ ಒಬೆಸಿಟಿ ಮಕ್ಕಳಲ್ಲೇ ಹೆಚ್ಚಾಗ್ಬಿಟ್ಟಿದೆ. ಅದೇನೋ ಮಕ್ಕಳು ಹುಟ್ಟತಾನೆ ದಪ್ಪಕ್ಕೆ ಬಂದ್ಬಿಡ್ತವೆ, ಹಂಗೆ ಅವಾಗಂತೂ ಮುದ್ದಾಗಿದ್ದಾರೆ ಅಂತ ಹೇಳಿದ್ರೆ ಹೋಗ್ತಾ ಅವರು ಪಾಪ ಹಂಗೆ ಬೆಳ್ಕೊಂಡ್ ಬಂದು ಅವ್ರಿಗೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಕಡಿಮೆ ಆಗ್ಬಿಟ್ಟು ಪರ್ಫಾರ್ಮೆನ್ಸ್ ಡ್ರಾಪ್ ಆಗುತ್ತೆ. ಅಲ್ಲಿ ಪರ್ಫಾರ್ಮೆನ್ಸ್ ಎಲ್ಲಿ ಡ್ರಾಪ್ ಆಗುತ್ತೆ? ಅವ್ರ ಎಜುಕೇಶನ್ ಮೇಲೆ ಡ್ರಾಪ್ ಆಗುತ್ತೆ. ಸೊ ಅವ್ರನ್ನ ಎಲ್ಲರೂ ಯಾಳಿಸ್ತಾರೆ, ಡುಮ್ಮಿ ಅಂತೆಲ್ಲ ಕರೆಯಕ್ ಶುರು ಮಾಡ್ತಾರೆ. ಸೊ ಪೇರೆಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್. ಫಸ್ಟ್ ನೀವು ಚೇಂಜ್ ಆಗ್ಬೇಕು ಮನೇಲಿ, ಕರೆಕ್ಟ್ ಅಲ್ವಾ? ವೀಕ್ಷಕರೇ, ಯಾವ ಏಜ್ ಗ್ರೂಪ್ ಅವರು ಏನ್ ಎಕ್ಸರ್ಸೈಸ್ ಮಾಡಬೇಕು ಅಂತ ನಾವು ಮಾತನಾಡ್ತಾ ಇದೀವಿ. ಹುಟ್ಟಿದ ಮಗುವಿಂದ ಹಿಡಿದು ನಮ್ಮ ಜೀವ ಇರೋ ತನಕ ಪ್ರತಿಯೊಬ್ಬರಿಗೂ ಕೂಡ ಎಕ್ಸರ್ಸೈಸ್ ಅನ್ನೋದು ಬಹಳ ಅವಶ್ಯಕತೆ. ಹೆಲ್ತ್ ತುಂಬಾ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಎಕ್ಸರ್ಸೈಸ್ ಮಾಡಲೇಬೇಕು ಅಂತ. ಈಗ ಅಪ್ರಾಕ್ಸಿಮೇಟ್ಲಿ ಒಂದು 16 ವರ್ಷದ ತನಕ ಮಕ್ಕಳೆಲ್ಲ ಶಟಲ್ ಕಾಕ್ ಆಡಬಹುದು, ಬ್ಯಾಡ್ಮಿಂಟನ್ ಆಡಬಹುದು, ಹೀಗೆ ಔಟ್ಡೋರ್ ಗೇಮ್ಸ್ ಆಡಿ ಅಂತ ಹೇಳ್ತಾ ಇದೀವಿ. ಜೊತೆಗೆ ವಯಸ್ಸಾಗ್ತಿದ್ದಂಗೆ ನೀವು ಹೊರಗೆ ಹೋಗಿ ಎಕ್ಸರ್ಸೈಸ್ ಮಾಡಕ್ ಆಗಲ್ಲ ಅಂದ್ರೆ 24 hours ಅಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಅಥವಾ 1 hour ನಮ್ಗೆ ಅಂತ ಸ್ಪೆಂಡ್ ಮಾಡ್ಕೋಬಹುದು. ಇದಕ್ಕೆ ಅಂತ ಯೋಗ ಇದೆ, ಏರೋಬಿಕ್ಸ್ ಇದೆ, ಹಾಗೇನೆ ಜಿಮ್ಗೆ ಹೋಗ್ಬೋದು. ಹೀಗೆ ಬೇಕಾದಷ್ಟು ಕಡೆ ನಾವು ವಿ ಕ್ಯಾನ್ ಬರ್ನ್ ಅ ಕ್ಯಾಲರೀಸ್. ಎಲ್ಲಿ ಹೇಗೆ, ಹಾಗೇನೆ ನಮ್ಮ ಫುಡ್ ಹೇಗಿರ್ಬೇಕು, ನಮ್ಮ ಡಯಟ್ ಚಾರ್ಟ್ ಹೇಗಿರ್ಬೇಕು ಎಲ್ಲ ತಿಳಿಸ್ಕೊಡುತ್ತೆ ಸಖಿ. ಆದ್ರೆ ಅದಕ್ಕೂ ಮೊದಲು ಸ್ಮಾಲ್ ಬ್ರೇಕ್. ಬ್ರೇಕ್ ನಂತರ ಮತ್ತೊಮ್ಮೆ ಸಖಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರು. ನಾವು ಫಿಟ್ ಅಂಡ್ ಫೈನ್ ಆಗಿ ಹೇಗಿರಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ದೀವಿ. ವನಿತಾ ಅಶೋಕ್ ಫಿಟ್ನೆಸ್ ಎಕ್ಸ್ಪರ್ಟ್ ನಮ್ಮೊಂದಿಗೆ ಇದ್ದಾರೆ. ಸಾಕಷ್ಟು ನಮಗೆ ಟಿಪ್ಸ್ ಅನ್ನ ನೀಡ್ತಾ ಇದ್ದಾರೆ. ಎಲ್ಲಾ ಏಜ್ ಗ್ರೂಪ್ ಅವರು ಬಹಳ ಫಿಟ್ ಆಗಿರೋದು ಅವಶ್ಯಕತೆ ಅಂತಂದು. ಇದು ದೇಹದ ಮೇಲೆ ಅಷ್ಟೇ ನಾವು ಬ್ಯೂಟಿಫುಲ್ ಆಗಿ ಕಾಣೋದು ಅಷ್ಟೇ ಅಲ್ಲ, ಜೊತೆಗೆ ಅಂದ್ರೆ ನಮಗೆ ಮೆಂಟಲಿ ಕೂಡ ಸಾಕಷ್ಟು ಸಪೋರ್ಟ್ ಅನ್ನು ನೀಡುತ್ತೆ. ಒಬೇಸ್ ಆಗಿದ್ದೀವಿ ಅಂತಂದ್ರೆ ನಮ್ಮ ಕೆಲಸದ ಮೇಲೆ ಹೌದು ಬೇರೆ ಬೇರೆ ತರದೇ ಪರಿಣಾಮ ಆಗುತ್ತೆ, ಅಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ನಾವ್ ಹೇಗೆ ಫಿಟ್ ಆಗಿ ಇರಬೇಕು ಅಂತ ನಾವು ಮತ್ತಷ್ಟು ಮಾಹಿತಿ ಅವರಿಂದ ಪಡೆಯೋದಾದ್ರೆ ಎಲ್ಲಾ ಏಜ್ ಗ್ರೂಪ್ಗೂ ನಾವು ಫಿಟ್ ಆಗಿ ಇರೋದಕ್ಕೆ ಎಕ್ಸರ್ಸೈಸ್ಗಳು ಇವೆ ಅಂತ ಹೇಳ್ತಾ ಇದ್ದೀರಾ. ಹಾಗೇನೆ ಯಾವ ಟೈಪ್ ಆಫ್ ಎಕ್ಸರ್ಸೈಸ್ ಒಬ್ಬೊಬ್ಬರು ಒಂದೊಂದು ಪ್ರಿಫರ್ ಮಾಡ್ತಾರೆ. ನಮ್ಗೆ ಮಟೀರಿಯಲ್ ಬೇಕು ಅಂತಂದ್ರೆ ಜಿಮ್. ಆದ್ರೆ ಜಿಮ್ ನಾನು ಎಲ್ಲೋ ಊರ್ಗ್ ಹೋಗಿರ್ತೀನಿ, ಎಲ್ಲೋ ಸಿಗಲ್ಲ, ಅಥವಾ ಐ ವಿಲ್ ಬಿ ಟ್ರಾವೆಲಿಂಗ್,
ಹೀಗಾಗಿ ಅಲ್ಲಿ ನನ್ಗೆ ಜಿಮ್ ಎಕ್ವಿಪ್ಮೆಂಟ್ಸ್ ಇಲ್ಲ, ನಾನೇನ್ ಮಾಡ್ಲಿ ಅಂತ ಹಿಂಗೂ ಪ್ರಶ್ನೆ ಮಾಡೋರು ನೀವ್ ಯೋಗ ಮಾಡಿ ಅಂತಾರೆ. ಇನ್ ಬಿಟ್ವೀನ್ ಸ್ವಿಮ್ಮಿಂಗ್ ಈಸ್ ಆಲ್ಸೋ ವೆರಿ ಗುಡ್ ಎಕ್ಸರ್ಸೈಸ್. ಒಬ್ಬೊಬ್ಬರು ಒಂದೊಂದ್ ತರ ಪ್ರಿಫರ್ ಮಾಡ್ತಾರೆ, ನೀವೇನ್ ಹೇಳ್ತೀರಾ, ಯಾವ್ದು ಸಜೆಸ್ಟ್ ಮಾಡ್ತೀರಾ? ಫಸ್ಟ್, ಎನಿ ಎಕ್ಸರ್ಸೈಸ್ ಇಸ್ ಬೆಟರ್ ದೆನ್ ನೋ ಎಕ್ಸರ್ಸೈಸ್. ಎನಿ ಟೈಮ್ ಇಸ್ ಅ ಗುಡ್ ಟೈಮ್ ಫಾರ್ ಎಕ್ಸರ್ಸೈಸ್. ಇಟ್ಸ್ ಬೆಟರ್ ದೆನ್ ನೋ ಎಕ್ಸರ್ಸೈಸ್. ಎನಿ ಟೈಮ್ ಇಸ್ ಆಲ್ಸೋ ಗುಡ್. ಯಾವಾಗ್ಲೂ ಜನ ಕೇಳ್ತಾರೆ ಬೆಳಗ್ಗೆ ಒಳ್ಳೇದಾ ರಾತ್ರಿ ಒಳ್ಳೇದಾ? ನನ್ನ ಪ್ರಕಾರ ಬೆಳಗ್ಗೆ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಿಮ್ಗೆ ಯಾರು ನಿಮ್ ಟೈಮ್ ಬೇಡ, ಯು ಆರ್ ಫ್ರೀ. ಸೊ ಜಲ್ದಿ ಜಲ್ದಿ ಮುಗಿಸ್ಕೊಂಡ್ ಬಂದ್ಬಿಡಿ. ಆಮೇಲೆ ಅದೇನ್ ಬರುತ್ತೋ, ಒಂದ್ ಫೋನ್ ಬರುತ್ತೆ, ಒಂದು ಮನೆಗೆ ಯಾರಾದ್ರೂ ಬರ್ತಾರೆ, ಬರೀ ಎಕ್ಸ್ಕ್ಯೂಸ್ ಗಳೇ ಆಗ್ಬಿಡ್ತವೆ. ಸೊ ಎನಿ ಎಕ್ಸರ್ಸೈಸ್ ಇಸ್ ಬೆಟರ್ ದೆನ್ ನೋ ಎಕ್ಸರ್ಸೈಸ್. ಎನಿ ಟೈಮ್ ಇಸ್ ಅ ಗುಡ್ ಟೈಮ್ ಫಾರ್ ಎಕ್ಸರ್ಸೈಸ್. ಸೊ ಈಗ ಹೌಸ್ ವೈಫ್ಸ್ ತಗೊಳ್ಳೋಣ. ಹೌಸ್ ವೈಫ್ಸ್ಗೆ ಮಧ್ಯಾಹ್ನ ಒಂದು 11 ಗಂಟೆ 12 ಗಂಟೆಗೆ ಟೈಮ್ ಸಿಗುತ್ತೆ. ಅವರು ಕೆಲವರಿಗೆಲ್ಲ ಆಚೆ ಹೋಗಕ್ಕಾಗಲ್ಲ ಅಂತ ನಂಗೆ ಸಾಕಷ್ಟು ಪತ್ರಗಳು ಬರ್ತವೆ. ಸೊ ಜಿಮ್ ಒಳ್ಳೇದಿಲ್ಲ, ಮತ್ತೆ ಜಿಮ್ ದೂರ ಇದೆ, ನಮ್ಮ ಮನೇಲಿ ಅನುಕೂಲ ಇಲ್ಲ ಹೋಗಿ ಹೇಳ್ಕೊಡೋ ತರದ್. ಅವ್ರು ಏನ್ ಮಾಡ್ತಾರೆ, ಮನೇಲಿ ಟಿವಿ ನೋಡ್ಕೊಂಡು ಎಕ್ಸರ್ಸೈಸ್ ಮಾಡ್ಬೋದು. ಈ ಟಿವಿ ನೋಡ್ಕೊಂಡು ಎಕ್ಸರ್ಸೈಸ್ ಮಾಡೋದು, ಅಡಿಗೆ ಮನೆಯಲ್ಲ ಎಕ್ಸರ್ಸೈಸ್ ಮಾಡೋದು, ಅದರಲ್ಲಿ ನಾನು ಸಾಕಷ್ಟು ಎಕ್ಸರ್ಸೈಸ್ಗಳನ್ನ ತೋರಿಸಿದ್ದೀನಿ. ಬಟ್ ನನ್ನ ಬುಕ್ಕು ಇದೆ, ಯು ಹ್ಯಾವ್ ಅನ್ ಎಕ್ಸ್ಕ್ಯೂಸ್, ಐ ಹ್ಯಾವ್ ಅನ್ ಎಕ್ಸರ್ಸೈಸ್ ಅಂತ. ನಿಮ್ಮಲ್ಲಿ ಎಕ್ಸ್ಕ್ಯೂಸ್ ಇದೆ, ನನ್ನಲ್ಲಿ ಎಕ್ಸರ್ಸೈಸ್ ಇದೆ. ಸೊ ಆ ಬುಕ್ಕಲ್ಲಿ ಸಾಕಷ್ಟು ಎಕ್ಸರ್ಸೈಸ್ಗಳನ್ನ ನಾನು ತೋರಿಸ್ಕೊಟ್ಟಿದ್ದೀನಿ. ಈಗ ನೋಡಿ, ಇದನ್ನೇ ಇಟ್ಕೊಂಡು ನಾವು 2 ಮಸಲ್ಸ್ನ ವರ್ಕೌಟ್ ಮಾಡ್ಬೋದು. ಓಕೆ, ಈಗ ನಾನು ಮಸಲ್ಸ್ ವರ್ಕೌಟ್ ಮಾಡೋದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ಟ್ರೆಂತ್ ಬರುತ್ತೆ. ಸರಿ, ದೇಹದಲ್ಲಿ ಬಲ ಬೇಕು ನಮ್ಗೆ. ಆ ಬಲ ಎಲ್ಲಿಂದ ಬರುತ್ತೆ? ನಮ್ಮ ಮಾಂಸಖಂಡದಿಂದ ಬರುತ್ತೆ. ಓಕೆ, ಸೊ ಅದಕ್ಕೆ ನಾವು ಫ್ಯಾಟ್ ನ ಕರ್ಗಿಸ್ಬೇಕು, ಮಾಂಸಖಂಡನ ಬೆಳೆಸ್ಕೋಬೇಕು, ಟೋನಿಂಗ್ ಮಾಡ್ಬೇಕು, ಎರಡು ಮಾಡ್ಬೇಕು. ಸೊ ಹೌಸ್ ವೈಫ್ಸ್ ಆಯ್ತು. ಈಗ ಮೆನ್ ಎಲ್ಲ ಆಚೆ ಹೋಗಿ ವಾಕಿಂಗ್ ಮಾಡ್ಬೋದು, ಈ ಲೇಡೀಸು ಹೋಗಿ ವಾಕಿಂಗ್ ಮಾಡ್ಬೋದು. ಒಳ್ಳೆ ಶೂಸ್ ಹಾಕೊಳ್ಳಿ, ಸಾಕ್ಸ್ ಹಾಕೊಳ್ಳಿ, ಬ್ರಿಸ್ಕ್ ಆಗಿ ವಾಕ್ ಮಾಡಿ. ಹೆಂಗೆ ನೀವು ಸರಿಯಾಗಿ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ, ನೀವು ನಂತರ ಮಾತಾಡಕ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ ಇಂಟೆನ್ಸಿಟಿ ಕಡಿಮೆ ಇದೆ, ಇನ್ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ಬೇಕು ಅಂತ. ಸೊ ನಿಮ್ಗೆ ಆ ತರ ಉಸಿರಾಟದಲ್ಲಿ ಇದು ಬಂದಾಗ ಅದ್ ನೀವು ಸರಿಯಾಗಿ ಮಾತಾಡ್ತಿದ್ದೀರಾ, ಸರಿಯಾಗಿ ಎಕ್ಸರ್ಸೈಸ್ ಮಾಡ್ತಿದ್ದೀರಾ ಅಂತ, ಸರಿಯಾಗಿ ವಾಕಿಂಗ್ ಮಾಡ್ತಿದ್ದೀರಾ ಅಂತ. ತುಂಬಾನೇ ನಿಮ್ಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವಾಗ ನೀವು ಸ್ವಲ್ಪ ಸ್ಲೋ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನ ಹಾರ್ಟ್ ರೇಟ್ ಅಂತ ಹೇಳ್ತೀವಿ. ನಾನು ಹೇಳ್ಕೊಟ್ಟಿರೋ ಮೆಥಡ್ ಬಂದು ಪರ್ಸೀವ್ಡ್ ಹಾರ್ಟ್ ರೇಟ್ ಅಂತ. ಸೊ ಈ ತರ ವಾಕಿಂಗ್ ಮಾಡ್ತಿರೋದು ಸರಿ ವಾಕಿಂಗ್ ಪೇಸ್ ಅಂತ. ಈ ವಾಕಿಂಗ್ ಮಾಡಿದಾಗ ಕೈ ಹಿಂಗ ಬೀಸ್ಕೊಂಡು ಹೋಗ್ಬೇಕು. ಓಕೆ, ಸೊ ಒಳ್ಳೆ ಶೂಸ್ ಹಾಕೋತೀರಾ, ಸಾಕ್ಸ್ ಹಾಕೋತೀರಾ, ನೀರ್ ತಗೊಂಡ್ ಹೋಗಿ, ನೀರು ಮಧ್ಯದಲ್ಲಿ ಕುಡಿಲೇಬೇಕು. ಇಲ್ದಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಡಿಹೈಡ್ರೇಷನ್ ಆಗ್ಬಿಡುತ್ತೆ. ಅವಾಗ ನೀರ್ ಸಲುವಾಗಿ ಒಂದು ಎಕ್ಸ್ಕ್ಯೂಸ್, ವಾಪಸ್ ಬಂದ್ಬಿಡ್ತಾರೆ. ಸೊ ಈಗ ಮಳೆ ಬಂತು ಅನ್ಕೊಳ್ಳಿ, ಮಳೆ ಬಂದ್ರೆ ಆಚೆ ಹೋಗಿ ಮನೇಲೆ ಸಾಕಷ್ಟು ಎಕ್ಸರ್ಸೈಸ್ ಮಾಡ್ಬೋದು. ಏನ್ ನಮ್ ಮಾಡಿ ಮೆಟ್ಲು ಇದೆಯಲ್ಲ, ಮಾಡಿ ಮೆಟ್ಲು ಹತ್ತೋದು ಇಳಿಯೋದು. ನೀ ಪ್ರಾಬ್ಲಮ್ ಇದ್ರೆ ಸ್ವಲ್ಪ ಕೇರ್ ತಗೋಬೇಕು ನೀವು. ಇಲ್ದಿದ್ರೆ ಬೇರೆಯವರೆಲ್ಲ ಹೌಸ್ ವೈಫ್ಸ್ ಟೈಮ್ ಇಲ್ಲ, ಆಚೆ ಹೋಗಕ್ಕಾಗಲ್ಲ ಅನ್ನೋರು, ಮತ್ತೆ ಮಳೆ ಬಂದಾಗ ಎಲ್ಲ ಸ್ಟೇರ್ ಕೇಸ್ ಯೂಸ್ ಮಾಡ್ಕೋಬಹುದು. ಸ್ಟೇರ್ ಕೇಸ್ ಎಕ್ಸರ್ಸೈಸ್ ಅಂತ ಹೇಳಿದ್ರೆ, ಈಗ ದಬ 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 ಮೇಲೆ ಹತ್ತೋದು, ದಬ 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 ಕೆಳಗಡೆ ಇರೋದು. ಮೇಲ್ ಹತ್ತಾಗ ಬೇರೆ ಮಾಂಸಖಂಡಗಳು ಕೆಲಸ ಮಾಡ್ತವೆ, ಕೆಳಗಿಳಿದಾಗ ಬೇರೆ ಮಾಂಸಖಂಡಗಳು ಕೆಲಸ ಮಾಡ್ತವೆ. ಸೊ ಎರಡು ಬೆನಿಫಿಟ್. ಸೊ ಈಗ ನೀವು ಅದು ತುಂಬಾ ಸುಲಭ ಆಗ್ಬಿಡುತ್ತೆ, ಮಾಡ್ತಾ 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 ಸುಲಭ ಆಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ನಮ್ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಅಡಾಪ್ಟ್ ಆಗ್ಬಿಡ್ತೀವಿ ನಾವು. ಸೊ ಈಗ 2 ಮೆಟ್ಲು ಒಂದ್ಸರಿ ಹತ್ತೋದು, ನಾವು ಚಿಕ್ಕ ಮಕ್ಳು ಇದ್ದಾಗ ಮಾಡ್ತಿದ್ವಿ, 2 ಮೆಟ್ಲು ಹತ್ತೋದು. ಅದಕ್ಕೆ ಅವಾಗ ಬಹಳ ಸ್ಲಿಮ್ ಆಗಿದ್ವಿ. 2 ಮೆಟ್ಲು ಹತ್ತ ಮೇಲೆ ಒಂಥರ ಲಂಜ್ ಅಲ್ಲಿ ಈ ತರ ಲಂಜಿಂಗ್ ಪೊಸಿಷನ್ ಅಲ್ಲಿ ಇರಬೇಕು. ಸೊ ಈ ತರ ತಿರುಗಿ ಸ್ಕ್ವಾಟ್ ಮಾಡ್ಬೋದು. ಸೊ ಈ ತರ 2 ಮೆಟ್ಲು ಈ ತರ ಹತ್ಕೊಂಡು ಹೋಗ್ತಾ ಇದ್ರೆ ಅದೊಂಥರ ಎಕ್ಸರ್ಸೈಸ್ ಸಿಗುತ್ತೆ. ನಿಮ್ ಹಾರ್ಟ್ ರೇಟು ಜಾಸ್ತಿ ಆಗುತ್ತೆ. ಯಾವಾಗ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೋ ಆವಾಗ ಕ್ಯಾಲರೀಸ್ ಬರ್ನ್ ಆಗ್ತಾ ಇದೆ ಅಂತ ಅರ್ಥ. ಆಯ್ತಾ? ಸೊ ಇದು ನಾವು ಕಾರ್ಡಿಯೋ ಎಕ್ಸರ್ಸೈಸ್ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಸ್ಕಿಪ್ಪಿಂಗ್ ಮಾಡ್ಬೋದು, ಮತ್ತೆ ವಾಕ್ ಇನ್ ಪ್ಲೇಸ್, ಜಾಗ್ ಇನ್ ಪ್ಲೇಸ್ ಮಾಡ್ಬೋದು, ಮತ್ತೆ ಸಿಟ್ ಅಪ್ಸ್ ಮಾಡ್ಬೋದು. ಈಗ ನೋಡಿ, ಇದೇ ಕುರ್ಚಿ ಮೇಲೆ ನಾನು ನಿಂತ್ಕೊಳ್ಳೋದು ಕೂತ್ಕೊಳ್ಳೋದು ಮಾಡ್ತಿದ್ರೆ ಅದು ಒಂದು ಎಕ್ಸರ್ಸೈಸ್. ಕರೆಕ್ಟ್. ಮತ್ತೆ ಟಿವಿ ನೋಡ್ತಾ ರಿಮೋಟ್ ಕಂಟ್ರೋಲ್ ಇಟ್ಕೊಂಡು ಆಪ್ ವರ್ಕೌಟ್, ನಮ್ಮ ಹೊಟ್ಟೆ ಎಕ್ಸರ್ಸೈಸ್ ಮಾಡ್ಬೋದು. ಟಿವಿ ನೋಡ್ತಾ ಇರ್ತೀರ ಅನ್ಕೊಳ್ಳಿ, ಕೌಚ್ ಇರುತ್ತೆ, ಹಿಂದೆ ಕೂತ್ಕೊಳ್ತೀರಾ, ಒಂದ್ ಕಾಲ್ ಮೇಲೆ ಹಿಂಗ್ ಇಟ್ಕೊಳ್ಳಿ, ಸಿಸರ್ಸ್ ತರ. ಸೊ ಹೀಗೆ ಪಾಸ್ ಮಾಡ್ತಾ ಇರಿ ರಿಮೋಟ್ ಕಂಟ್ರೋಲ್ನ. ಹೀಗೆ ರಿಮೋಟ್ ಕಂಟ್ರೋಲ್ ಪಾಸ್ ಮಾಡ್ತಿದ್ರೆ ಹೊಟ್ಟೆ ಭಾಗಕ್ಕೆ ಎಕ್ಸರ್ಸೈಸ್. ಸೊ ವೇ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಒಟ್ಟರಲ್ಲಿ ಏನೇನೋ ಮಾಡಕ್ ಹೋಗ್ಬಾರ್ದು, ಒಂದು ಗೈಡೆನ್ಸ್ ಇರಬೇಕು, ಗೈಡೆನ್ಸ್ ನೋಡ್ಕೊಂಡು ಮಾಡ್ಬೋದು. ಸೊ ಪ್ರತಿಯೊಬ್ಬರಿಗೂ ಎಕ್ಸರ್ಸೈಸ್ ಇದೆ. ನೀವು ಹೇಳ್ತಾ ಇದ್ರು ಸ್ವಿಮ್ಮಿಂಗ್ ಅಂತ, ಸ್ವಿಮ್ಮಿಂಗ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸರ್ಸೈಸ್, ಟೋಟಲ್ ಬಾಡಿ ವರ್ಕೌಟ್. ವಾಕಿಂಗ್ ಇಸ್ ಆಲ್ಸೋ ವೆರಿ ಗುಡ್ ವರ್ಕೌಟ್. ಮತ್ತೆ ಯೋಗಾನು ಒಳ್ಳೆ ವರ್ಕೌಟ್. ಒಳ್ಳೆ ಟ್ರೈನರ್ ಹತ್ರ ಹೋಗಿ, ಯಾರಾದ್ರೂ ಕಲಿತಾ ಇರೋರು ನಿಮ್ನೇನಾದ್ರೂ ಕಲಿಸ್ತಾ ಇದ್ರೆ ಇಂಜುರೀಸ್ ಆಗೋ ಚಾನ್ಸಸ್ ಬಹಳನೇ ಇರುತ್ತೆ. ಸೊ ಅದು ಬಹಳ ಮುಖ್ಯ. ಏರೋಬಿಕ್ಸ್ ಅಂತೂ ತುಂಬಾ ಫನ್ ಆಗಿರುತ್ತೆ, ಜುಂಬಾ ಫನ್ ಆಗಿರುತ್ತೆ. ಯಾಕಂದ್ರೆ ಹೇಳಿದ್ರೆ ಮ್ಯೂಸಿಕ್ ಜೋರಾಗಿರುತ್ತೆ, ಕ್ಲಾಸ್ ತುಂಬಾ ಜನ ಇರ್ತಾರೆ, ಮತ್ತೆ ಎಲ್ಲರೂ ಮೋಟಿವೇಶನ್ ಅಲ್ಲಿ 1 ಅವರ್ ಅಲ್ಲಿ ಎಲ್ಲ ಮುಗ್ದೋಗ್ಬಿಡುತ್ತೆ, ಎಲ್ಲ ಓಕೆ. ಬಟ್ ಆಮೇಲೆ ಇವ್ರು ಹೋಗಿ ತಿಂತಾರ ನೋಡಿ, ಅದೇ ನಾಟ್ ಓಕೆ. ಕರೆಕ್ಟ್. ನಾನು ಅದನ್ನೇ ಹೇಳಕ್ ಬಂದೆ. ಈಗ ಇಷ್ಟೆಲ್ಲ ಎಕ್ಸರ್ಸೈಸ್ ಮಾಡ್ಸದ್ರಲ್ಲ, ಸುಸ್ತಾಗ್ಬಿಟ್ಟಿದೆ. ವಾಟ್ ಟು ಇಟ್, ವಾಟ್ ನಾಟ್ ಟು ಇಟ್ ಅಂತ ತಿಳಿಸ್ಕೊಡಿ.
ಸಾಮಾನ್ಯವಾಗಿ ಎಕ್ಸರ್ಸೈಸ್ ಮಾಡಿದವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಂಗೆ ಜಾಸ್ತಿ ಹೊಟ್ಟೆ ಹಸಿತಾ ಇದೆ, ಜಾಸ್ತಿ ತಿನ್ಬೇಕು ಅಂತ ಅನ್ಸುತ್ತೆ. ಬಿಕಾಸ್ ಯು ಹ್ಯಾವ್ ಬರ್ನ್ ದ ಕ್ಯಾಲರೀಸ್, ಸೊ ಯುವರ್ ಬಾಡಿ ಇಸ್ ಕ್ರೇವಿಂಗ್ ಫಾರ್ ಎನರ್ಜಿ ಬೇಕು ಅಂತ ನಿಮ್ಗೆ ಆ ಹೊಟ್ಟೆ ಹಸಿತಾ ಇರೋದು. ಅದಕ್ಕೆ ಆ ಟೈಮಲ್ಲಿ ಏನ್ ತಿನ್ಬೇಕು ನಾವು ಅಂತ ಹೇಳಿದ್ರೆ ಪ್ರೋಟೀನ್ ತಿನ್ಬೇಕು. ಪ್ರೋಟೀನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ಸೆಲ್ಗೂ ನರಿಶ್ಮೆಂಟ್ ಕೊಡುತ್ತೆ. ನಮ್ಮ ದೇಹದಲ್ಲಿರುವಂತಹ ಪ್ರತಿಯೊಂದು ಸೆಲ್ ಪ್ರೋಟೀನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾನು ಚಂದ ಕಾಣಿಸ್ಬೇಕು, ನನ್ನ ಕೂದಲು ಚೆನ್ನಾಗಿರ್ಬೇಕು, ನನ್ನ ನೇಲ್ಸ್ ಚೆನ್ನಾಗಿರ್ಬೇಕು, ನನ್ನ ಸ್ಕಿನ್ ಚೆನ್ನಾಗಿರ್ಬೇಕು, ನಾನು ಯಂಗ್ ಆಗಿರ್ಬೇಕು ಅಂತ ಹೇಳಿದ್ರೆ ನನಗೆ ಪ್ರೋಟೀನ್ ಬೇಕೇ ಬೇಕು. ನನಗೂ ನಿಮ್ಗೂ ಎಲ್ಲರಿಗೂ ಪ್ರೋಟೀನ್ ಬೇಕು. ಸೊ ಈ ಪ್ರೋಟೀನ್ ಆಹಾರ ಏನರಲ್ಲಿರುತ್ತೆ? ಮೊಟ್ಟೆಲಿರುತ್ತೆ, ಚಿಕನ್ ಅಲ್ಲಿ ಇರುತ್ತೆ, ಫಿಶ್ ಅಲ್ಲಿ ಇರುತ್ತೆ. ಹೌದು, ಅದು ದಟ್ ಇಸ್ ನೋನ್ ಆಸ್ ದ ಗೋಲ್ಡನ್ ಅವರ್, ಗೋಲ್ಡನ್ ಪೀರಿಯಡ್. ವಿತ್ ಇನ್ ಹಾಫ್ ಅನ್ ಅವರ್ ಎಕ್ಸರ್ಸೈಸ್ ಆಗಿದ ಹಾಫ್ ಅನ್ ಅವರ್ಗೆ ದ ಬಾಡಿ ಇಸ್ ಕ್ರೇವಿಂಗ್ ಫಾರ್ ನ್ಯೂಟ್ರಿಷನ್. ನೀವು ನ್ಯೂಟ್ರಿಷನ್ ಒಳ್ಳೆ ಆಹಾರ ಕೊಟ್ರೆ ಅದು ಅಬ್ಸರ್ವ್ ಮಾಡುತ್ತೆ. ಫುಲ್ 100% ಅಬ್ಸಾರ್ಪ್ಷನ್ ಆಗುತ್ತೆ ಬಾಡಿಯಲ್ಲಿ. ಸೊ ದಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ನರಿಶ್ಮೆಂಟ್ ಬೇಕು ಅಂತ ಹೇಳಿದ್ರೆ ಅವಾಗ ಮಾಡ್ಕೊಳ್ಳಿ. ನಾವು ಎಕ್ಸರ್ಸೈಸ್ ಮಾಡಿದ ತಕ್ಷಣ ಹೋಗಿ ಶುಗರ್ ಇದು ಕಾರ್ಬೋನೇಟೆಡ್ ಡ್ರಿಂಕ್ಸು ಮತ್ತೆ ಶುಗರ್ ಹಾಕಿರುವಂತಹ ಮಿಲ್ಕ್ ಶೇಕ್ಗಳು ಆ ಥರ ಎಲ್ಲ ಕುಡಿದ್ರೆ ಡೆಫಿನೆಟ್ ಆಗಿ ನೀವು ಮಾಡಿರೋದೆಲ್ಲ ವ್ಯರ್ಥ, ಏನೂ ಯೂಸ್ ಆಗೋದಿಲ್ಲ. ಓಕೆ, ರೈಟ್. ವೀಕ್ಷಕರೇ, ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ತಿಳ್ಕೊಳ್ತಾ ಇದೀವಿ. ಯಾವ ತರ ಎಕ್ಸರ್ಸೈಸ್ ಹೇಗೆ ಸಹಾಯ ಮಾಡುತ್ತೆ, ಹಾಗೇನೆ ನಮ್ಮ ಮಳೆ ಬಂದ್ಬಿಡ್ತು ಅಥವಾ ಇನ್ನೊಂದಾಯ್ತು ನೀರ್ ಬಾಟಲ್ ತಗೊಂಡ್ ಹೋಗಿಲ್ಲ ಅಂತ ಈ ತರ ಏನು ಎಕ್ಸ್ಕ್ಯೂಸಸ್ ಕೊಡಬೇಡಿ. ನೀವು ಫಿಟ್ ಆಗಿರ್ಬೇಕು, ಹೆಲ್ದಿ ಆಗಿ ಇರಬೇಕು, ಹೆಲ್ತ್ ಇಸ್ ವೆಲ್ತ್ ಅಂತ ಆ ಕಾನ್ಸೆಪ್ಟ್ ನ ನೀವು ನಂಬ್ತೀರಾ ಅಂದ್ರೆ ಖಂಡಿತ ಎಲ್ಲದಕ್ಕೂ ಎಕ್ಸರ್ಸೈಸ್ ಇದ್ದೇ ಇದೆ ಅಂತ ವನಿತಾ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ನಾವು ಒಂದು ಟೈಮ್ ಟೇಬಲ್ ಮಾಡ್ಕೊಳ್ತೀವಿ. ಸಣ್ಣ ವಯಸ್ಸಿಂದ ಇದು ಶಾಲೆಯಲ್ಲಿ ನಮ್ಗೆ ರೂಢಿ ಬಂದ್ಬಿಟ್ಟಿದೆ. ಯಾವ ಕ್ಲಾಸು ಎಷ್ಟೊತ್ತಿಗೆ ನಡೆಯುತ್ತೆ, ಹೇಗೆ ಪಾಠ ಆಗುತ್ತೆ ಅಂತ. ಹೀಗೆ ನಮ್ಮ ಶೆಡ್ಯೂಲ್ ಯಾವ ತರ ಇರಬೇಕು ಅಂತ ತಿಳಿಸ್ಕೊಡ್ತೀವಿ. ಜೊತೆಗೆ ಎಸ್ಪೆಷಲಿ ವರ್ಕಿಂಗ್ ವುಮೆನ್ ಜಾಸ್ತಿ ಫ್ಯಾಟ್ ಇರುತ್ತೆ, ಕ್ಯಾಲರೀಸ್ ಬರ್ನ್ ಮಾಡಬೇಕು, ಅವ್ರಿಗೆ ಯಾವ ತರ ಎಕ್ಸರ್ಸೈಸ್ ಸೂಕ್ತ, ಹಾಗೇನೆ ನಿಮ್ಮ ಫುಡ್ ಚಾರ್ಟ್ ಹೇಗಿರ್ಬೇಕು ಅಂತ ಮತ್ತಷ್ಟು ಮಾಹಿತಿ ಕೊಡುತ್ತೆ ಸಖಿ. ಆದ್ರೆ ಅದಕ್ಕೂ ಮೊದಲು ಮತ್ತೊಂದು ಪುಟಾಣಿ ವಿರಾಮ. ಬ್ರೇಕ್ ನಂತರ ಮತ್ತೊಮ್ಮೆ ಸಖಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವು ಫಿಟ್ನೆಸ್ ಬಗ್ಗೆ ಮಾತನಾಡ್ತಾ ಇದೀವಿ. ಮತ್ತಷ್ಟು ಇನ್ಫಾರ್ಮೇಶನ್ ನಿಮ್ಗಾಗಿ ಕಾಯ್ತಾ ಇದೆ. ಅನಿತಾ, ಕೇಳಲೇಬೇಕು, ವರ್ಕಿಂಗ್ ವುಮೆನ್ ಎಕ್ಸ್ಕ್ಯೂಸ್ ಕೊಡ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ಪಾಪ ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಅವ್ರು ನಿಜವಾಗ್ಲೂ ಎಕ್ಸರ್ಸೈಸ್ 8-9 ಅವರು ಆಫೀಸ್ ನಲ್ಲಿ ಕೆಲಸ ಮಾಡ್ಬೇಕು, ಮನೆಗೆ ಹೋದ್ಮೇಲೆ ಮನೇಲಿ ಕೆಲಸ. ಇನ್ನೊಂದು ಕಾರ್ಪೊರೇಟ್ ಸಿನಾರಿಯೋ ಏನ್ ಗೊತ್ತಾ? ಕಾರ್ಪೊರೇಟ್ ಅಲ್ಲಿ ಅವ್ರು ಸ್ಮಾರ್ಟ್ ಆಗಿರ್ಬೇಕು, ಹೌದು, ಸ್ಲಿಮ್ ಆಗಿರ್ಬೇಕು, ಅವ್ರು ಹಾಕೊಂಡಿರೋ ಬಟ್ಟೆಲಿ ಚೆನ್ನಾಗಿ ಕಾಣ್ಬೇಕು. ಹೌದು, ಅದಕ್ಕೆ ಅವರು ಎಕ್ಸರ್ಸೈಸ್ ಮಾಡ್ಲೇಬೇಕು. ಹೌದು, ಎಕ್ಸರ್ಸೈಸ್ ಮಾಡಕ್ ಟೈಮ್ ಇಲ್ಲ. ಸಿಚುಯೇಷನ್ ಅಲ್ವಾ? ನೀವೆಲ್ಲ ಬರೀ ನೆಗೆಟಿವ್ಸ್ ಹೇಳ್ತಿದ್ರೆ ಏನಾದ್ರೂ ಒಂದ್ ಸ್ವಲ್ಪ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಡೆಫಿನೆಟ್ ಆಗಿ. ಯಾಕೆ ಇದು ಸಾಧ್ಯ? ಎಕ್ಸರ್ಸೈಸ್ ಮಾಡಿ ಸಣ್ಣ ಆಗೋದು ಅಂತ ಆಗೋದಿಲ್ಲ. ದಟ್ ಇಸ್ 70% ಆಫ್ ದ ವೇಟ್ ಲಾಸ್ ಕಮ್ಸ್ ಫ್ರಮ್ ಯೋರ್ ಡಯಟ್. ನಾವು ತಿನ್ನುವಂತ ಆಹಾರದಿಂದ ನಮ್ ದೇಹದ ತೂಕ ಕಡಿಮೆ ಮಾಡ್ಕೋಬಹುದು. ಸೊ ಇವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಬೆಳಗ್ಗೆ ಡಬ್ಬ ತಗೊಂಡ್ ಹೋಗ್ತಾರೆ. ಆಕ್ಚುಲಿ ನೀವು ಡಬ್ಬ ತಗೊಂಡ್ ಹೋಗದ್ರೆ ಪ್ಲೀಸ್ ಡಬ್ಬ ಮನೇಲೆ ಮಾಡ್ಕೊಂಡು ಹೋಗಿ ತಗೊಂಡ್ ಹೋಗಿ. ಯಾಕೆಂದ್ರೆ ಇಷ್ಟೊತ್ತು ಹೇಳಿದ್ರು ಸಮೋಸ ಒಂದು, ಬರ್ಗರ್ ಒಂದು, ಆ ವೈಟ್ ಬ್ರೆಡ್ ಒಂದು ಇರುತ್ತೆ. ಈ ಮೂರಲ್ಲಿ ಆಪ್ಷನ್ ಕೊಟ್ರೆ ಏನಾದ್ರೂ ಹಸದ ಹೊಟ್ಟೆಗೆ ತಿನ್ಬಿಡ್ತಾರೆ, ತಪ್ಪದು ಅಂತ ಹೇಳಿದ್ರು. ಹೀಗಾಗಿ ಮನೇಲಿ ಹೆಂಗಿದ್ರು ಮಾಡ್ತೀವಿ, ಮಾಡೋ ಕೈಲಿ ಇನ್ನೊಂದು ಹಿಡಿ ಎಕ್ಸ್ಟ್ರಾ ಹಾಕಿ ಡಬ್ಬ ತಗೊಂಡ್ ಹೋಗಿ. ನಮ್ ರಾಗಿ, ಜೋಳ, ಬಾಜ್ರಾ ಫೈಬರ್ ಇದೆ, ಮತ್ತೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್. ಅದೇನಾದ್ರೂ ತಿನ್ಬಿಟ್ರೆ ರಾಕ್ ಸಾಲಿಡ್ ಒಳಗಡೆ ಕೂತಿರುತ್ತದು. ನಮ್ ಬ್ಲಡ್ ಶುಗರ್ ಲೆವೆಲ್ ನ ಮೇಂಟೈನ್ ಮಾಡ್ತಾ ಇರುತ್ತೆ, ನಮ್ಗೆ ಹೊಟ್ಟೆ ಹಸಿಯೋದಿಲ್ಲ ಅವಾಗ. ಮತ್ತೆ ಇನ್ನೊಂದು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಸಾಫ್ಟ್ವೇರ್ ಲೇಡೀಸ್ ಕೆಲಸ ಮಾಡಿದವರು, ಫುಲ್ ಟೈಮ್ ಡೆಸ್ಕ್ ಜಾಬ್ ಇರೋರು ನೀರ್ ಕುಡಿಯೋಕ್ ಮರ್ತೋಗ್ಬಿಡ್ತಾರೆ. ನೀರೇನು ಮಾಡುತ್ತೆ ಅಂತ ಹೇಳಿದ್ರೆ ಇಟ್ಸ್ ಅ ಮೆಟಾಬಾಲಿಸಮ್ ಬೂಸ್ಟರ್. ಸೊ ನಮ್ ಫ್ಯಾಟ್ ಬರ್ನಿಂಗ್ ಸ್ಟೇಜ್ ತಗೊಂಡ್ ಬರುತ್ತೆ ನಮ್ಮ ಬಾಡಿನ. ಸೊ ನೀರು ಎಷ್ಟು ಕುಡಿಬೇಕು? 35 ml per kg ಬಾಡಿ ವೇಟ್. ನನ್ಗೆ ಇವತ್ತು 50 kg ತೂಕ ಇದ್ರೆ ನಾನು 1 kgಗೂ 30 ml ಕುಡಿಬೇಕು ನಾನು ನೀರು. ಓಕೆ, ಸೊ ದಿನ ಪೂರ್ತಿ ಕುಡಿತಾ ಇರ್ಬೇಕು. ಇವ್ರಿಗೆ ಇನ್ನೊಂದೇನು ಅಂತ ಹೇಳಿದ್ರೆ ಮರ್ತೋಗ್ತಾರೆ, ಕೆಲಸ ಮಾಡ್ತಿದ್ರೆ ಮರ್ತೋಗ್ತಾರೆ, ಇನ್ವಾಲ್ವ್ ಆಗ್ಬಿಟ್ಟಿರ್ತಾರೆ. ನೀರ್ ಕುಡಿಬೇಕು ಅಂತಾನೆ AC ಇಂದ ಅನ್ಸೋದು ಇಲ್ಲ, ಮತ್ತ ವರ್ಕ್ ಇನ್ವಾಲ್ವ್ಮೆಂಟ್ ಇಂದಾನು ಕುಡಿಯೋದಿಲ್ಲ. ಸೊ ಅಂತವ್ರು ಏನ್ ಮಾಡ್ಕೋಬೇಕು ಅಂದ್ರೆ ಮೊಬೈಲ್ ಫೋನ್ ಅಲ್ಲಿ ಆಪ್ ಸಿಗುತ್ತೆ, ನೀರ್ ಕುಡಿಬೇಕು ಅದು ಆಪ್ ನಾವು ಸೆಟ್ ಮಾಡ್ಕೋಬಹುದು. 20 ಮಿನಿಟ್ಸ್ ಸೆಟ್ ಮಾಡ್ಕೋಬಹುದು, ಹಾಫ್ ಅನ್ ಅವರ್ ಸೆಟ್ ಮಾಡ್ಕೋಬಹುದು. ಅಷ್ಟು ಶಬ್ದ ಬರುತ್ತೆ, ರಿಮೈಂಡರ್ ನಿಮ್ಗೆ ಅವಾಗ ಅವಾಗ ಹೇಳ್ತಾ ಇರುತ್ತೆ. ನೀರು ಲೋಟದಿಂದ ಜಗ್ಗಿಂದ ಲೋಟಕ್ಕೆ ಹಾಕಿದ್ರೆ ಆ ಶಬ್ದ ಬರುತ್ತೆ, ಟ್ರಿಕ್ಲಿಂಗ್ ಸೌಂಡ್ ಬರುತ್ತೆ. ಸೊ ಆವಾಗ ಓಕೆ ನೀರ್ ಕುಡಿಯೋ ಟೈಮು, ನೀರ್ ಕುಡಿರಿ. ಕೋಲ್ಡ್ ವಾಟರ್ ಕುಡಿಯೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ ದೇಹ ಅದನ್ನ ಬಿಸಿ ಮಾಡ್ಕೊಂಡು ಆಮೇಲೆ ಕುಡಿಯುತ್ತೆ, ಅದೇ ಒಳಗಡೆ ಮಾಡ್ಕೊಳ್ಳುತ್ತೆ. ಅದು ಇಟ್ಸ್ ಕಾಲ್ಡ್ ಅ ಥರ್ಮಲ್ ಎಫೆಕ್ಟ್. ಸೊ ಅದರಿಂದ ಕ್ಯಾಲರಿ ಬರ್ನ್ ಆಗುತ್ತೆ. ಆ ಬಿಸಿ ಮಾಡೋದ್ರಲ್ಲೂ ನಮ್ ಕ್ಯಾಲರಿ ಬರ್ನ್ ಆಗುತ್ತೆ. ಈ ತರ ಚಿಕ್ 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 ಟಿಪ್ಸ್ ನ ಫಾಲೋ ಮಾಡಿದ್ರೆ ಟಿಪ್ ಒಟ್ಟಿಗೆ ಇದ್ರೆ ಡೆಫಿನೆಟ್ಲಿ ವರ್ಕೌಟ್ ಆಗುತ್ತೆ. ಸೋ ಮೆನಿ ಟಿಪ್ಸ್. ಓಕೆ, ಇದರ ನಡುವೆ
ಪ್ರತಿಯೊಬ್ಬರಿಗೂ ಕೂಡ ಒಂದ್ ಒಳ್ಳೆ ಟೈಮ್ ಟೇಬಲ್ ಅನ್ನೋದು ತುಂಬಾ ಅಗತ್ಯ. ವೆರಿ 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 ಇಂಪಾರ್ಟೆಂಟ್ ಇದು. ನಾವು ನಾಳೆದ್ ಹೇಗ್ ಪ್ಲಾನ್ ಮಾಡ್ಬೇಕು, ಇವತ್ ನನ್ನ ಶೆಡ್ಯೂಲ್ ಹೇಗಿರ್ಬೇಕು, ಅಡಿಗೆ ತಿಂಡಿ ಇರಬಹುದು, ಇದನ್ನೆಲ್ಲ ಹೆಂಗ್ ಪ್ಲಾನ್ ಮಾಡ್ತೀವೋ ಹಂಗ ಇದನ್ನು ಕೂಡ ಪ್ಲಾನ್ ಮಾಡ್ಬೇಕಾಗುತ್ತೆ. ಮುಂದೆ ಯಾವತ್ತೋ ಓದುವಂತಹ 10ನೇ ಕ್ಲಾಸ್ ಇವತ್ತಿಂದ ಪ್ರಿಪರೇಷನ್ ಮಾಡ್ಕೊಳ್ತೀವಿ, ಮುಂದೆ ಬದುಕ್ಬೇಕು ನಾಳೆ ಅನ್ನೋವಾಗ ನಾವು ಮಾಡ್ಕೊಳ್ಬೇಕಾಗತ್ತಾ? ಇದನ್ನ ಈ ಶೆಡ್ಯೂಲ್ ಅನ್ನ ನಮ್ಗೆ ಹಾಕೊಡಿ, ಹೇಗಿರ್ಬೇಕು ನಮ್ಮ ಚಾರ್ಟ್ ಅಂತ. ಫಸ್ಟ್ ಆಫ್ ಆಲ್ ಅವ್ರು ಆರ್ಗನೈಸ್ಡ್ ಆಗಿರ್ಬೇಕು. ನಾವ್ ಯಾವಾಗ ಆರ್ಗನೈಸ್ಡ್ ಇಲ್ದೇ ಹೋದ್ರೆ ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು ಆ ಡಯಟ್ ಪ್ರೋಗ್ರಾಮ್ ಕ್ಲೋಸ್ ಮಾಡ್ಬಿಡ್ತೀವಿ. ಡಯಟ್ ಅಂತ ಹೇಳಿದ್ರೆ ಇಟ್ಸ್ ಅ ಕಂಪ್ಲೀಟ್ ಫುಡ್ ಬ್ಯಾಲೆನ್ಸ್ಡ್ ಮೀಲ್ ಅಷ್ಟೇ. ಡಯಟ್ ಅಂದ್ರೆ ಉಪವಾಸ ಅಲ್ಲ. ನಾವು ಏನ್ ತಿನ್ಬೇಕು, ಯಾವ ಪ್ರಮಾಣದಲ್ಲಿ ಎಷ್ಟು ಪ್ರೋಟೀನ್ಸ್, ಎಷ್ಟು ವಿಟಮಿನ್ಸ್ ನಮಗೆ ಬೇಕು, ಎಷ್ಟು ನೀರು ಕುಡಿಬೇಕು, ಪ್ರತಿಯೊಂದು ಕೂಡ ಆ ಡಯಟ್ ಅನ್ನುವಂತಹ ಚಾರ್ಟ್ ನಲ್ಲಿ ಬರುತ್ತೆ. ಹೀಗಾಗಿ ಡಯಟ್ ಅಂದ ತಕ್ಷಣ ತುಂಬಾ ಜನ ಹಲವರು ಅನ್ಕೊಳ್ಳೋದು ಉಪವಾಸ ಅಂತ. ಇಟ್ಸ್ ನಾಟ್ ಉಪವಾಸ, ಇಟ್ಸ್ ಜಸ್ಟ್ ಅ ಬ್ಯಾಲೆನ್ಸ್ಡ್ ಫುಡ್, ಬ್ಯಾಲೆನ್ಸ್ಡ್ ಡಯಟ್. ಹೋಲ್ಸಮ್ ಆಗಿರ್ಬೇಕದು. ಸೊ ಅದು ಆರ್ಗನೈಸ್ಡ್ ಆಗಿದ್ರೆ ಎಲ್ಲ ಮನೇಲಿ ಇದ್ರೆ, ಈಗ ನೋಡಿ ಮೊಟ್ಟೆಯಿಂದ ತುಂಬಾ ಐಟಮ್ಸ್ ಮಾಡ್ಬೋದು. ಮೊಟ್ಟೆ ಮನೇಲಿ ಇರ್ಲೇಬೇಕು. ಓಕೆ, ಅಕ್ಕಿ ಹಿಟ್ಟೆಲ್ಲ ತೆಗ್ದು ಬಿಸಾಕಿ ಮನೆಯಿಂದ, ಅದ್ರ ಬದಲು ಜೋಳದ ರೊಟ್ಟಿ, ಜೋಳದ ಹಿಟ್ಟು, ರಾಗಿ, ವೀಟು ಮತ್ತೆ ಇದು ಬಾಜ್ರಾ, ಈ ತರ ಹಿಟ್ಟೆಲ್ಲ ತಗೊಂಡ್ ಬನ್ನಿ. ಈಗ ರಾಗಿಲಿ ದೋಸೆನೂ ಮಾಡ್ಬೋದು, ರೊಟ್ಟಿನೂ ಮಾಡ್ಬೋದು, ಇಡ್ಲಿನೂ ಮಾಡ್ಬೋದು. ಕರೆಕ್ಟ್. ಇನ್ನು ಅದಕ್ಕಿಂತ ಬೇಕೆ ನಮ್ಗೆ 3 ಐಟಮ್ ಆಯ್ತಲ್ಲ. ಒಂದ್ ದಿವಸ ಬಿಟ್ಕೊಂಡು ತಿಂದು ಇನ್ನೊಂದ್ ದಿವಸ ಉಪ್ಪಿಟ್ಟು ತಿಂದ್ರು, ಉಪ್ಪಿಟ್ಟಲ್ಲಿ ಒಂಚೂರು ಎಣ್ಣೆ ಇದ್ರು ಪರವಾಗಿಲ್ಲ, ಅದ್ ಮನೇಲಿ ಮಾಡಿರುವಂತ ಆಹಾರ. ಅದಕ್ಕೊಂಚೂರು ತರಕಾರಿ ಹಾಕ್ಬಿಟ್ರೆ ಅಲ್ಲಿಗಲ್ಲಿ ಕಂಪನ್ಸೇಟ್ ಆಗುತ್ತೆ. ಕರೆಕ್ಟ್ ಅಲ್ವೇ? ಮತ್ತೆ ಅದನ್ನ ಮೊಸರು ಜೊತೆ ತಿಂದ್ರೆ ಪ್ರೋಟೀನು ಸಿಕ್ಬಿಡುತ್ತೆ. ಹೌದು. ಸೊ ಈಸಿ ಮಾಡೋದು, ತುಂಬಾ ಈಸಿ. 5 ನಿಮಿಷ ಇದ್ರೆ ಇದು ಆಯ್ತು. ಸೊ ಮನೇಲಿ ಯಾವಾಗ್ಲೂ ರವೆ ಇದೆಯಾ ಅಂತ ನೋಡ್ಕೊಳ್ಳಿ. ಅದರಲ್ಲೂ ಗೋಧಿ ರವೆ ಸಿಗುತ್ತೆ, ಬನ್ಸಿ ರವೆ, ಅದು ಇನ್ನೂ ಬೆನಿಫಿಷಿಯಲ್, ಸೇಫ್. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್, ತುಂಬಾ ಹೊತ್ತು ಹೊಟ್ಟೆನೆ ಹಸಿಯೋದಿಲ್ಲ. ಮತ್ತೆ ಚಪಾತಿ ಮಾಡ್ಕೋಬಹುದು. ಈಗ ಚಿಕ್ಕ ಮಕ್ಳ ಮನೇಲಿ ಇದ್ದಾಗ ಅವ್ರಿಗೆ ಚಪಾತಿ ಕಲರ್ ಆಗಿ ಮಾಡ್ಕೊಳ್ಬಹುದು. ನೀವು ಕ್ಯಾರೆಟ್ ನ ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನ ರಸ ಮತ್ತೆ ಫೈಬರ್ ಎರಡು ಸೇರಿಸಿ ನೀರ್ ಬದಲು ಚಪಾತಿ ಹಿಟ್ಟನ್ನ ಕಲ್ಸ್ಕೊಳ್ಳಿ. ಮತ್ತೆ ಬೀಟ್ರೂಟ್ ಅಲ್ಲೇ ಕಳ್ಸ್ಕೋಬಹುದು. ಅದನ್ನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸತ್ವಾನು ಸಿಕ್ತು, ಫೈಬರ್ ಸಿಗುತ್ತೆ. ನಿಮ್ ಮಕ್ಳಿಗೆ ಅದು ಇಂಟ್ರೆಸ್ಟಿಂಗು ಆಯ್ತು. ನೀವು ತಗೊಂಡ್ ಹೋಗ್ಬೋದು. ನೀವು ಬಿಳಿ ಚಪಾತಿ ತಿನ್ನೋದ್ರಲ್ಲಿ ನ್ಯೂಟ್ರಿಷನ್ ಕಡಿಮೆ, ಅದನ್ನ ಕಲರ್ಫುಲ್ ಆಗಿ ಮಾಡ್ಕೊಂಡು ತಿನ್ನೋದ್ರಲ್ಲಿ ಡಬಲ್ ನ್ಯೂಟ್ರಿಷನ್ ಸಿಗ್ತಾ ಇದೆ. ಸರಿ. ಸೊ ಆ ತರ ಮಾಡ್ಕೋಬಹುದು. ಸೊ ಈಗ ಮೊಟ್ಟೆ ಇರುತ್ತೆ, ಬುರ್ಜಿ ಮಾಡ್ಕೋಬಹುದು, ರೋಲ್ ಮಾಡ್ಕೊಂಡು ಹೋಗಿ ತಿನ್ನೋಕ್ಕೂ ಈಸಿ. ಕೆಲಸ ಮಾಡ್ತಾ ಹಿಂಗ್ ತಿನ್ಕೊಂಡು ಕೆಲಸ ಮಾಡ್ಕೋಬಹುದು. ಮತ್ತೆ ಮಿಲ್ಕ್ ಕರ್ಡ್ಸು ಎಲ್ಲ, ಈಗ ನೋಡಿ ರಾಗಿ ಅರಳು ಸಿಗುತ್ತೆ, ಅದು ನಿಮ್ ಬಟರ್ ಮಿಲ್ಕ್ ಅಲ್ಲಿ ಹಾಕೊಂಡು ತಗೊಂಡ್ ಹೋಗಿ ಒಂದ್ ಹೊತ್ತು ನೀವ್ ಅದು ತಗೊಳ್ಳಿ. ಹುರಿ ಇಟ್ಟು ನೋಡಿ 3 times ಬಿಗ್ ಮೀಲ್ಸ್ ಟು ಸ್ಮಾಲ್ ಮೀಲ್ಸ್ ಎವ್ರಿ 2 hours ತಿಂತಾ ಇದ್ರೆ ನಮ್ ಬ್ಲಡ್ ಶುಗರ್ ಲೆವೆಲ್ ಮೇಂಟೈನ್ ಆಗುತ್ತೆ. ಕರೆಕ್ಟ್. ಸೊ ಆವಾಗ ನಾವು ವೇಟ್ ಲಾಸ್ ಆಗೋದು ಈಸಿ. ಮತ್ತೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಬೇಡಿ. ಎಷ್ಟೇ ಸಿಂಪಲ್ ಇರ್ಲಿ, ಆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿನ್ಲೇಬೇಕು ನೀವು. ಯಾಕೆಂತ ಹೇಳಿದ್ರೆ ಬ್ರೇಕ್ ಫಾಸ್ಟ್ ಅಂತ ಹೇಳಿದ್ರೆ ಏನು, ರಾತ್ರಿಯಿಂದ ಫಾಸ್ಟ್ ದೇಹ ಅದನ್ನ ನಿಲ್ಲಿಸಿ, ರಾತ್ರಿಯಿಂದ ಫಾಸ್ಟ್ ಮಾಡ್ತಿರೋ ದೇಹನ ನೀವು ಬೆಳಗ್ಗೆ ಬ್ರೇಕ್ ಮಾಡ್ತೀವಿ. ಸೊ ಬ್ರೇಕ್ಫಾಸ್ಟ್ ಕರೆಕ್ಟ್. ಸೊ ಬ್ರೇಕ್ಫಾಸ್ಟ್ ತಿನ್ಲೇಬೇಕು ನೀವು. ನೀವು ಮಧ್ಯಾಹ್ನ ಒಂದೇ ಸರಿ ಊಟ ಮಾಡ್ಬಿಡ್ತೀನಿ, ಸಣ್ಣ ಆಗ್ಬಿಡ್ತೀನಿ ಅಂತ ಹೇಳಿದ್ರೆ ನಿಮ್ ದೇಹಕ್ಕೆ ಅದೆಲ್ಲ ಅರ್ಥ ಆಗೋದಿಲ್ಲ. ಎಸ್, ಖಂಡಿತ ತೂಕ ಜಾಸ್ತಿ ಆಗುತ್ತೆ. ಕರೆಕ್ಟ್. ಅಲ್ಟಿಮೇಟ್ಲಿ ನಾವ್ ಏನ್ ಮಾಡಿದ್ರು ನಮ್ಗೆ ತಲೆ, ಹಿಂಗಾಗಿ ನಾವ್ ಹ್ಯೂಮನ್ಸ್ ಅಂದ್ರೆ ನಾವ್ ಯೋಚನೆ ಮಾಡ್ತೀವಿ, ನಾವ್ ಮೆಚೂರ್ಡ್ ಎನಫ್ ಬುದ್ಧಿಜೀವಿಗಳು ಅಂತಂದು ನಮ್ಮನ್ನ ನಾವು ಟ್ಯಾಗ್ ಮಾಡ್ಕೊಂಡಿದೀವಿ. ಹೀಗಾಗಿ ಎಲ್ಲಾ ಕೂಡ ನಮ್ಮ ಮಾನಸಿಕ ಡೆವಲಪ್ಮೆಂಟ್ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಅಂದ್ರೆ ನಾನು ಎಕ್ಸರ್ಸೈಸ್ ಮಾಡಿದ್ರೆ ವನಿತಾ ಆ ದಿನ ತುಂಬಾ ಚೈತನ್ಯವಾಗಿರ್ತೀವಿ ಅಲ್ವಾ? ಯಾರೇನ್ ಹೇಳಿದ್ರು ವಿ ವಿಲ್ ಟೇಕ್ ಥಿಂಗ್ಸ್ ವೆರಿ ಈಸಿಲಿ ಅಲ್ವಾ? ಕೆಲ್ಸದ ಮೇಲೆ ಕೂಡ ನೀಟಾಗಿ ಆಗುತ್ತೆ. ಯಾಕಂತ ಹೇಳಿದ್ರೆ ಎಕ್ಸರ್ಸೈಸ್ ಮಾಡಿದಾಗ ಎಂಡೋರ್ಫಿನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದು ಹ್ಯಾಪಿ ಹಾರ್ಮೋನ್, ನಮ್ನ ಹ್ಯಾಪಿಯಾಗಿಡುತ್ತೆ. ಓಕೆ. ಸೊ ನಮ್ ಸ್ಟ್ರೆಸ್ ಏನಾದ್ರು ಇದ್ರೆ ಸ್ಟ್ರೆಸ್ ತೆಗ್ದಾಕ್ಬಿಡುತ್ತೆ, ನಮ್ ಲೈಟ್ ಸ್ಪಿರಿಟ್ಸ್ ಅಲ್ಲಿ ಇಟ್ಟಿರುತ್ತೆ. ಕಾರ್ಯಕ್ರಮ ಪ್ರಾರಂಭ ಆಗುವಾಗ ನನಗೆ ನೀವ್ ಹೇಳ್ತಾ ಇದ್ರಿ ವಿಜುವಲೈಸೇಷನ್ ಅಂತ, ಅಂದ್ರೆ ಅರ್ಧ ಗಂಟೆಲಿ ಕೂತ್ಕೊಂಡು ನಮ್ಮನ್ನ ಸಣ್ಣ ಮಾಡಕ್ ಆಗುತ್ತಾ ಅಂತ ನಾನು ಕೇಳ್ತಾ ಇದ್ದೆ. ಅದಕ್ಕೆ ಇದ್ರ ಬಗ್ಗೆ ಕೂಡ ಮಾತಾಡ್ಬೇಕು ಅಂತ ಹೇಳಿದ್ರಿ. ಹೌದಾ? ನಾನು ಪ್ರತಿನಿತ್ಯ ಎಕ್ಸರ್ಸೈಸ್ ಮಾಡ್ತೀನಿ, 1 ತಿಂಗಳು ನಾನು ಎಕ್ಸರ್ಸೈಸ್ ಮಾಡ್ತೀನಿ, ನೀಟಾಗಿ ಡಯಟ್ ನ ಫಾಲೋ ಮಾಡ್ತೀನಿ, ಒಂದಿನ ಕೂಡ ಎಕ್ಸರ್ಸೈಸ್ ನ ಸ್ಕಿಪ್ ಮಾಡಲ್ಲ ಅಂತ ಎಲ್ಲ ನಾನು ಕಲ್ಪನೆ ಮಾಡ್ಕೊಂಡು ವಾಟ್ ನೆಕ್ಸ್ಟ್ ಆಫ್ಟರ್ 30 days 31ನೇ ದಿನ ನಾನು ಹಿಂಗ್ ಕಾಣಬಲ್ಲೆ, ನಂಗೆ ಹಿಂಗ್ ಖುಷಿ ಆಗುತ್ತೆ ಅಂತ ನಾನೇನಾದ್ರೂ ಅನ್ಕೊಂಡ್ರೆ ಇದು ಕೂಡ ನಮಗ್ ಸಹಾಯ ಮಾಡುತ್ತಾ? ಡೆಫಿನೆಟ್ ಆಗಿ ಸಹಾಯ ಮಾಡುತ್ತೆ. ನಾವು ಪಾಸಿಟಿವ್ ಸಜೆಷನ್ಸ್ ಕೊಡ್ತಾ ಇದೀವಿ ನಮ್ ಬ್ರೈನ್ಗೆ. ಕರೆಕ್ಟ್. ಪಾಸಿಟಿವ್ ಸಜೆಷನ್ ಕೊಡ್ತಾ ಇದೀವಿ, ನಮ್ನ ನಾವೇ ಪ್ರೋತ್ಸಾಹಿಸ್ಕೊತೀವಿ. ನೋಬಡಿ ಕ್ಯಾನ್ ಬಿ ಅ ಬೆಟರ್ ಮೋಟಿವೇಟರ್ ದೆನ್ ಯೋರ್ ಸೆಲ್ಫ್. ಇದಕ್ಕೆ ನಾನು ಹೇಳೋದು ಪಾಸಿಟಿವ್, ಬಿ ಪಾಸಿಟಿವ್ ಅಂತ. ಯಾ, ಡೆಫಿನೆಟ್ಲಿ. ಮತ್ತೆ ಕನ್ನಡಿ ನೋಡ್ಕೊಂಡ್ರೆ ಕನ್ನಡಿನೇ ನಮ್ ಮಾತು ನಮ್ಗೆ ಹೇಳುತ್ತಲ್ಲ, ನಮ್ ಪೂರ್ತಿ ಕತೆ ಕನ್ನಡಿ ಹೇಳುತ್ತೆ. ಕರೆಕ್ಟ್. ಸೊ ಅಂಡ್ ಕನ್ನಡಿ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಯಾರು ಅಪ್ರಿಶಿಯೇಟ್ ಮಾಡ್ಬೇಕು ಅಂತಂದ್ರು ಹೆಂಗಾದ್ರೂ ನಮ್ಮನ್ನ ಹೇಳ್ಬಹುದು, ಕನ್ನಡಿ ಖಂಡಿತ ಸುಳ್ಳು ಹೇಳಲ್ಲ. ನಮ್ಗೆ ಗೊತ್ತಿರ್ಬೇಕು, ಏನಿಲ್ಲದೆ ಹೋದ್ರು ಆರೋಗ್ಯಕ್ಕೋಸ್ಕರ ಮಾಡಿ. ಬಟ್ ಆಮೇಲೆ ವಿಜುವಲೈಸ್ ಮಾಡ್ಕೊಳ್ಳಿ. ನಿಮ್ ಮೋಟಿವೇಶನ್ ಬೇಕು ಅಂತ ಹೇಳಿದ್ರೆ, ಸೆಲ್ಫ್ ಇನ್ಸ್ಪಿರೇಷನ್ ಬೇಕು ಅಂತ ಹೇಳಿದ್ರೆ, ಒಂದ್ ಡ್ರೆಸ್ ತಗೊಳ್ಳಿ,
ಒಂದ್ ಸೈಜ್ ಕಡಿಮೆ ಇಲ್ಲ 2 ಸೈಜ್ ಕಡಿಮೆ ತಗೊಂಡ್ಬಿಡಿ. ಎಕ್ಸ್ಪೆನ್ಸಿವ್ ಆಗಿರ್ಬೇಕು ಡ್ರೆಸ್, 2000 3000 ಆತರ ಅದ್ ಹಾಕೋಬೇಕು ಅಂತ ಹೇಳಿದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಸಣ್ಣನೇ ಆಗ್ಬೇಕಲ್ಲ. ಸೊ ಅದೊಂದು ಟ್ರಿಕ್. ನಾನು ನೀವ್ ಡ್ರೆಸ್ ಅಂತ ಹೇಳಿದ ತಕ್ಷಣ ನನ್ಗೆ ನೆನಪಾಗುತ್ತೆ, ಈ ಡಿಸೆಂಬರ್ 25ನೇ ತಾರೀಕು ಕ್ರಿಸ್ಮಸ್ ಇರೋದ್ರಿಂದ ಸಾಕಷ್ಟು ಜನ ನೆಕ್ಸ್ಟ್ ಇಯರ್ ಈ ಡ್ರೆಸ್ ನ ಹಾಕೋಬೇಕು. ನಾಟ್ ಇನ್ ಆರ್ ಸ್ಟೇಟ್, ಬೇರೆ ಬೇರೆ ದೇಶಗಳಲ್ಲಿ ಈ ಡ್ರೆಸ್ ನಾನು ಹಾಕೊಳ್ಳೇಬೇಕು ಅಂತ ಡಿಸೈಡ್ ಮಾಡಿ ಆ ಡ್ರೆಸ್ ನ ಫಸ್ಟೇ ಖರೀದಿ ಮಾಡಿ ಆ ಸೈಜಿಗೆ ಒಂದ್ ವರ್ಷ ಆಗ್ತಾರ ಅವರು. ಅಂದ್ರೆ ಡೆಡಿಕೇಶನ್ ಆಂಬಿಷನ್ ಅಲ್ಲಿ ಇರಬೇಕು. ಮತ್ತೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ನಾನು ಸಣ್ಣಕ್ಕಿದ್ರೆ ಹೀಗಿರ್ತೀನಿ, ಆ ಬಟ್ಟೆ ಹಾಕೋಬಹುದು, ಈ ಬಟ್ಟೆ ಹಾಕೋಬಹುದು, ಈಗ ಹಾಕೊಂಡ್ರೆ ಅದ್ ಚೆನ್ನಾಗಿರ್ತೀನಿ, ಚೆನ್ನಾಗಿರ್ತೀನಿ, ಅದೇ ಸಾಕು ನಮ್ಗೆ. ಇಷ್ಟು ಇಮ್ಯಾಜಿನ್ ಮಾಡ್ಕೊಂಡ್ರೆ ನಾವು ಸಖತ್ ಹೆಲ್ದಿ ಆಗಿರ್ಬೋದು. ಒಂದ್ ಹೇಳಬೇಕು, ಓಕೆ, ಡಿಸಪಾಯಿಂಟ್ಮೆಂಟ್ ಜಲ್ದಿ ಆಗ್ಬಿಡುತ್ತೆ. ಒಂದ್ ತಿಂಗಳಲ್ಲಿ ಮೊನ್ನೆ ಯಾರೋ ಇಮೇಲ್ ಮಾಡಿದ್ರು ನನಗೆ 3 days ಅಲ್ಲಿ ಐ ವಾಂಟ್ ಟು ಲೂಸ್ 10 kgs. 10 kgs ನೀವು 3 days ಅಲ್ಲಿ ಲೂಸ್ ಮಾಡಿದ್ರೆ ಒಂದು ಹಾಸ್ಪಿಟಲ್ ಹೋಗಿ ಸೇರ್ಕೋಬೇಕಾಗತ್ತೆ. ಖಂಡಿತ ಸಾಧ್ಯ ಇಲ್ಲ. ನೀವು ಒಂದು ಚಾಕು ತಗೊಂಡು ಕುಯ್ಯಂಗಿದ್ರೆ ಸಾಧ್ಯ, ಇಲ್ದಿದ್ರೆ ಸಾಧ್ಯ ಇಲ್ಲ. ಹೌದು. ಸೊ ನೀವು ರೈಟ್ ವೇ ಆಫ್ ಲೂಸಿಂಗ್ ವೇಟ್ ಅಂತ ಹೇಳಿದ್ರೆ ಎಕ್ಸರ್ಸೈಸ್ ಅಂಡ್ ಡಯಟ್. 70% ಆಫ್ ದ ವೇಟ್ ಲಾಸ್ ಕಮ್ಸ್ ಫ್ರಮ್ ಯೋರ್ ಡಯಟ್. ಅದು ಬಹಳ ಮುಖ್ಯ, ಅದನ್ನ ತಲೆಯಲ್ಲಿ ಇಟ್ಕೋಬೇಕು ಅವರು. ಓಕೆ, ಸೊ ಬಟ್ ಒಂದ್ ತಿಂಗಳಲ್ಲಿ 2.5 kg ಇಂದ 3 kg ವರೆಗೂ ಲೂಸ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಲೂಸ್ ಮಾಡಬೇಡಿ. ಅಲ್ಲ, ಸಡನ್ ಆಗಿ ಎಲ್ಲ ಕೂತಿರ್ತಾರೆ, ಸಡನ್ ಆಗಿ 20 kg ಕಡಿಮೆ ಆಗ್ಬಿಡ್ಬೇಕು, 10 kg ಕಡಿಮೆ, ಅದು ಟೈಮ್ ಲಿಮಿಟ್ ಸಾಧ್ಯ. 20 kg 10 kg ಓವರ್ ನೈಟ್ ಅಲ್ಲಿ ಆಗಿಲ್ಲ ಅಲ್ವಾ? ಒಂದು ವರ್ಷ 2 ವರ್ಷದಲ್ಲಿ ನಮ್ಗೆ ಅದು ತೂಕ ಬಂದಿರೋದು. ಲಾಂಗ್ ಟೈಮ್ ಟು ಗೇನ್ ದಟ್. ಹಂಗೆ ಟು ಲೂಸ್ ಆಲ್ಸೋ ಇಟ್ ವಿಲ್ ಟೇಕ್ ಅ ಸಮ್ ಲಾಂಗ್ ಟೈಮ್. ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಪರ್ಸಿವಿಯರೆನ್ಸ್ ಇರಬೇಕು, ಮತ್ತೆ ಇಟ್ಸ್ ಪಾಸಿಬಲ್ ಅಂತ ಒಂದು ಪಾಸಿಟಿವ್ ಥಾಟ್ ಇರಬೇಕು. ಆದ್ರೆ ಡೆಫಿನೆಟ್ ಆಗಿ ಇಲ್ಲಿ ತನಕ ಬಂದು ನಮ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ. ಜೊತೆಗೆ ಮಾಹಿತಿ ಅಷ್ಟೇ ಅಲ್ಲ, ನೋಡಿದವ್ರು ಪ್ರತಿಯೊಬ್ರು ಕೂಡ ಇನ್ಸ್ಪೈರ್ ಆಗಿದ್ದಾರೆ. ಇವತ್ತಿಂದ ಸಂಜೆಯಿಂದ ವರ್ಕೌಟ್ ಶುರು ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೆಜರ್. ವೀಕ್ಷಕರೇ, ಹೆಲ್ತ್ ಈಸ್ ವೆಲ್ತ್ ಎಲ್ಲರಿಗೂ ಗೊತ್ತು. ನಾವು ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು, ಜೊತೆಗೆ ಒಳ್ಳೆ ಎಕ್ಸರ್ಸೈಸ್ ಇರಬೇಕು. ಇಷ್ಟಿದ್ರೆ ಸಾಕು, ನಾವು ಆರೋಗ್ಯವನ್ನ ಕೂಡ ಕಾಪಾಡ್ಕೊಳ್ಬಹುದು, ಹಾಗೇನೆ ಅಷ್ಟೇ ಬ್ಯೂಟಿಫುಲ್ ಆಗಿ ಕೂಡ ಕಾಣಬಹುದು. ಈ ಕಾರ್ಯಕ್ರಮದ ಮೂಲಕ ನಾವು ನೀಡಿದಂತಹ ಮಾಹಿತಿಯನ್ನ ನೀವು ಕೂಡ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಗ್ಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ.